ಅದ್ರಲ್ಲಿ ಮುಖ್ಯವಾಗಿ ನನ್ ತಮ್ಮನ್ ಫ್ಯಾಮಿಲಿದೆ ಕೇಳ್ಬೇಕಿತ್ತು. ಮಾತಾಡ್ಬೋದಾ? ಟೈಮ್ ಐತಾ? ಟೈಮು ಮಾತಾಡ್ಬೋದಾ? ಆಯ್ತು ಕೇಳವ. ಅದೇ ನನ್ ತಮ್ಮ ಅಕ್ಕನ್ ಮಗಳನ್ನೇ ಮದ್ವೆ ಮಾಡ್ಕೊಂಡಿರೋದು. ಅವ್ರು ಏನು ಅಂದ್ರೆ ನಮ್ಮ ಅಮ್ಮಂಗೆ ಇಷ್ಟ ಇರ್ಲಿಲ್ಲ ಅಕ್ಕನ್ ಮಗಳನ್ನ. ಅಂದ್ರೆ ಮಗಳು ಅಂದ್ರೆ ನಮ್ಮ ಅಪ್ಪಂಗೆ ಹಿರಿಯ ಹೆಂಡತಿ ಮಗಳು ಅದು. ನಿಮ್ಮ ಅಕ್ಕರ? ನಮ್ಮ ಅಪ್ಪನ್ಗೆ ಹಿರಿಯ ಹೆಂಡತಿ ಮಗಳು ನಮ್ಮ ಅಕ್ಕ. ಓಕೆ. ಓ, ನಿಮ್ಮ ಅಪ್ಪಂಗೆ ಇಬ್ಬರು ಹೆಂಡತಿ? ಇಬ್ರು ಹೆಂಡ್ತಿರೋ ನಮ್ಮ ಅಪ್ಪನ್ಗೆ. ನೀವು ಕಿರಿಯ ಹೆಂಡತಿ ಮಕ್ಳ? ನೀವು ಕಿರಿಯ ಹೆಂಡತಿ ಮಕ್ಳ ಅಂದೆ. ನಾನ್ ಕಿರಿಯ ಹೆಂಡತಿ ಮಗಳು. ನಮ್ಮ ಅಪ್ಪನ್ ಹಿರಿಯ ಹೆಂಡತಿಗೆ 3 ಜನ ಮಕ್ಳು, 2 ಹೆಣ್ಮಕ್ಳು, ಒಬ್ಬ ಮಗ. ಅದ್ರಲ್ಲಿ ಒಂದ್ ಮಗಳಿಲ್ಲ, ತೀರ್ಕೊಬಿಡ್ತು. ನಾನ್ ಚಿಕ್ಕ ಮಗು ಇರೋವಾಗೆ ತೀರ್ಕಂತಂದೆ. ನಮ್ ದೊಡ್ಡಮ್ಮ ತೀರಿದ್ಮೇಲೆ ನಮ್ಮ ಅಮ್ಮನ್ ಮದ್ವೆ ಮಾಡ್ಕೊಂಡಿದ್ದು. ಆಮೇಲೆ ನಾನು 1 ವರ್ಷದ ಪಾಪ ಇರುವಾಗ ನಮ್ಮ ಅಕ್ಕ ತೀರ್ಕೊಂಡಿದಾರೆ, ಹಿರಿಯ ಹೆಂಡತಿ ಮಗಳು. ಇನ್ನೊಬ್ಳು ಮಗಳು, ಒಂದ್ ಮಗ ಉಳ್ಕೊಂಡಿದ್ದಾರೆ. ಹಂಗಾಗಿ ಆಮೇಲೆ ನಮ್ಮಮ್ಮಂಗೆ ನಾನು ಮತ್ತೆ ನನ್ನ ತಮ್ಮ, ನನ್ನ ತಂಗಿ, 3 ಜನ. ನಾವು 3 ಜನನೇ. ಸೊ ಅಂದ್ರೆ ನಿಮ್ ತಮ್ಮನಿಗೆ ಅಕ್ಕನ ಮಗಳನ್ನೇ ತಂದಿರೋದು. ಹಿರಿಯ ಹೆಂಡತಿ ಮಗಳು ಮದ್ವೆ ಮಾಡಿದ್ವಲ್ಲ. ಅಲ್ಲ, ಈಗ ಹಿರಿಯ ಹೆಂಡತಿ ಇದ್ದಾರಲ್ಲ, ನಿಮ್ ತಮ್ಮಂಗ್ ದೊಡ್ಡಮ್ಮ ಆಗ್ಬೇಕಾ? ದೊಡ್ಡಮ್ಮ ಆಗ್ಬೇಕು. ಅವ್ರ ಮಗಳು? ಅವ್ರ ಮಗಳನ್ನೇ ತಂದಿರೋದು. ಅವ್ರ ಮಗಳು? ಹಿರಿಯ ಹೆಂಡತಿಯ ಮಗಳು, ಹಿರಿಯ ಹೆಂಡತಿ ಮಗಳು ಇದೆ. ನಮ್ ದೊಡ್ಡಮ್ಮ ಇದಾರಲ್ಲ, ನಮ್ಮ ಅಪ್ಪನ ಹಿರಿಯ ಹೆಂಡತಿ ಇದಾರಲ್ಲ, ಅವ್ರ ಮಗಳನ್ನ ಮದ್ವೆ ಮಾಡಿದೀವಿ ನಾವು. ಅವ್ರ ಮಗಳನ್ನ ನಮ್ಮ ತಮ್ಮಂಗ್ ತಂದಿದೀವಿ. ಅಮ್ಮಂಗೆ ಸ್ಟಾರ್ಟಿಂಗ್ ಇಂದ ಇಷ್ಟ ಇರ್ಲಿಲ್ಲ. ಯಾಕೆಂದ್ರೆ ದೊಡ್ಡಮ್ಮನವೇ ದೇವ್ರು ಪ್ರಾಬ್ಲಮ್. ದೇವ್ರಿಗೂ, ನಮ್ಮ ಅಮ್ಮನ ಮನೆ ದೇವ್ರಿಗೂ ಅಪ್ಪನ ಮನೆ ದೇವ್ರಿಗೂ ಹೊಂದಕಲ್ಲ. ಹಿರಿಯ ಹೆಂಡತಿದು ಅಷ್ಟೇ ದೇವ್ರು ಹೊಂದಕಲ್ಲ, ಅಮ್ಮಂದು ಅಷ್ಟೇ ಹೊಂದಕಲ್ಲ. ಆಮೇಲೆ ತಮ್ಮನ್ ಹೆಂಡತಿದು, ಅದೇ ನನ್ನ ತಮ್ಮಂಗೆ ಹೆಂಡ್ತಂದಿದೀವಲ್ಲ, ಅವ್ರದ್ದು ಅಷ್ಟೇ ಹೊಂದಕಲ್ವಂತೆ. ಏನು ಹೊಂದಕ್ಕಿಲ್ಲ? ದೇವ್ರು ಅವ್ರ ಮನೆ ದೇವ್ರು ನಮ್ಮ ಮನೆ ದೇವ್ರು ಹೊಂದಕಲ್ಲ ಅಂತ. ಹಂಗಾಗಿ ಹಿರಿಯ ಹೆಂಡತಿದು ದೇವ್ರು ಅದೇ ದೇವ್ರು, ಅದು ಅಪ್ಪನ ಮನೆ ದೇವ್ರು ನಮ್ಮ ಅಪ್ಪನ ಮನೆ ದೇವ್ರು ಹೊಂದಕಲ್ಲ. ನಮ್ಮಮ್ಮನ್ ತಂದಿರೋದ್ರ ಅದುವೆ ಅದು ದೇವ್ರುವೆ, ಮತ್ತೆ ಈ ದೇವ್ರು 2 ಹೊಂದಕಲ್ಲ. ತಮ್ಮನ್ಗೆ ಹೆಣ್ ತಂದಿರೋ ದೇವ್ರು ಇದು ಎಲ್ಲ ಒಂದೇ, 3 ದೇವ್ರು ಒಂದೇ. ಹಂಗಾಗಿ ಹೊಂದಕಲ್ಲ, ಬೇಡ ಅಂತ ನಮ್ಮಮ್ಮ ಹೇಳಿದ್ರು. ಹಿರಿಯ ಹೆಂಡತಿ ಮಗಳು ಅಂತ ಏನ್ ಇದ್ ಮಾಡ್ಲಿಲ್ಲ, ಚೆನ್ನಾಗ್ ನೋಡ್ಕೊಂತ ಇದ್ರು. ಆಮೇಲೆ ನೋಡಿದ್ರೆ ಇವನ್ ತುಂಬಾ ಇಷ್ಟಪಟ್ಟಿದ್ದ ಹುಡ್ಗಿನ, ಒಳ್ಳೆ ಹುಡ್ಗಿನೇ ಅವಳುವೆ. ಒಂದ್ ಮಗಳು ನಮ್ಮ ಅಕ್ಕಂಗೂನು. ಅವಳು ಅಣ್ಣ ದೊಡ್ಡವನು, ಮಗ ದೊಡ್ಡವನು, 2ನೇ ಮಗಳು. ಹಂಗಾಗಿ ನಮ್ಮ ಅಮ್ಮಂಗೆ ಇಷ್ಟ ಇರ್ಲಿಲ್ಲ. ನಮ್ಗೆಲ್ಲ ಇಷ್ಟ ಇತ್ತು. ಹುಡ್ಗಿ ತುಂಬಾ ಪ್ರೀತಿಯಿಂದ ನೋಡ್ತಾಳೆ ನಮ್ಮನ್ನೆಲ್ಲ. ನೀವು ಚಿಕ್ಕ ಮಗು ಹುಡ್ಗಿಯಿಂದನು ಮದ್ವೆ ಮಾಡಕ್ ನಮ್ಮ ಅಮ್ಮಂಗ್ ಒಬ್ರಿಗೆ ಇಷ್ಟ ಇರ್ಲಿಲ್ಲ, ನಮ್ಗೆಲ್ಲಾ ಇಷ್ಟ ಇತ್ತು. ಅಂತೂ ನನ್ ತಮ್ಮ ಮಧ್ಯದಲ್ಲಿ ಬಿಟ್ಟ, 4 ವರ್ಷ ಹೋಗಿ ಬಂದು ಮಾಡಿ ಮಧ್ಯದಲ್ಲಿ ಬಿಟ್ಟಿದ್ದು ತಿರ್ಗಾ ಮಾಡ್ಕೇಳೋಣ ಅಂತ ತೀರ್ಮಾನ ಮಾಡ್ಕೊಂಡ. ಆಮೇಲೆ ನಮ್ಗೆಲ್ಲ ನಿಷ್ಠುರ ಮಾಡ್ಬಿಟ್ಟಿದ್ದ. ಕೇಳಿ ಹೆಣ್ಣ ಹಂಗೆ ಹಿಂಗೆ ಅಂತ. ಅವ್ರು ಕೇಳೋವತ್ಗೆ ಕೊಡಾಕಲ್ಲ, ನಾವ್ ಈಗ್ಲೇ ಕೊಡಾಕಲ್ಲ, ಓದಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹೇಳೋವತ್ಗೆ ನಾವ್ ಓದಿಸ್ತೀವಿ, ಕೊಡಲ್ಲ ಹಂಗೆ ಹಿಂಗೆ ಅನ್ನೋದಕ್ಕೆ ಬಿಟ್ಟೆ ಬಿಡೋಣ ಅಂತ ಬಿಟ್ಬಿಟ್ಟಿದ್ದ. 4 ವರ್ಷ ಹೋಗಿ ಬಂದು ಬಿಡಾಕಾಗತ್ತಾ? ಆಮೇಲೆ ಅಕ್ಕ ಏನೇನು ದೇವಸ್ಥಾನಕ್ಕೆ ಹರಕೆ ಎಲ್ಲ ಮಾಡಿದ್ರಂತೆ. ಮನೆ ದೇವ್ರಿಗೆಲ್ಲ ಹರಕೆ ಮಾಡ್ಕೊಂಡು 2 ಸಲ ಹರಕೆ ಮಾಡ್ಕೊಂಡು ಮದ್ವೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾರಿಗೂ ಹೇಳಿಲ್ಲ, ಕೇಳಲಿಲ್ಲ. ನಮ್ಮ ಯಜಮಾನ್ರು ಕಳ್ಸಲ್ಲ ಅಂತ ಹಠ ಮಾಡಿದ್ರು. ಆದ್ರೂ ನಾನ್ ಜಗಳ ಆಡ್ಕೊಂಡ್ ಹೋದೆ. ತಮ್ಮನ್ ಬಿಡಕ್ ಆಗಲ್ಲ ಅಲ್ವಾ, ಜಗಳ ಆಡ್ಕೊಂಡ್ ಹೋದೆ ಮದ್ವೆಗೆ. ಹಲೋ, ಎಲ್ಲಿ ಕಳ್ಸಲ್ಲ ಅಂತ? ಮದ್ವೆಗೆ ತಮ್ಮನ್ ಮದ್ವೆಗೆ. ಯಾಕೆ ಎಂದೆ? ಯಾಕೆ ಅಂದ್ರೆ ಫಸ್ಟ್ ಇಷ್ಟ ಇತ್ತು ಮದ್ವೆ ಮಾಡ್ಕೊಳಕ್ ಹುಡ್ಗಿನ. 2ನೇ ಸಲ ಇವನೇ ಕೇಳಿ, ಹುಡ್ಗಿನ್ ಕೇಳಿ. ಯಾಕೆಂದ್ರೆ ಅವ್ರು ಮಾಡೋ ಸ್ಥಿತಿಲಿ ಇರ್ಲಿಲ್ಲ, ತುಂಬಾ ಬಡವ್ರೆ ಅವ್ರಿಗೂ ನಿಮ್ಮ ಯಜಮಾನ್ರಿಗೂ ಏನ್ ಸಂಬಂಧ? ನಮ್ಮ ಯಜಮಾನ್ರು ಅಂದ್ರೆ ನನ್ ಬಾಮ ಇದ್ದಾನೆ ಅಲ್ವಾ, ನನ್ ತಮ್ಮಂಗೂ ನಮ್ಮನೆಯವ್ರಿಗೂ ಬಾಮ ಇದ್ದಾನೆ ಅಲ್ವಾ. ಬಾಮ ಇದ್ದ ಗೊತ್ತನವ. ಅಲ್ಲಿಗ್ ಮದ್ವೆಗೆ ಹೋಗ್ಬೇಡ ಅಂತ ಹೇಳಿಕ್ಕೆ ಏನ್ ಕಾರಣ ಏನು ಅಂದ್ರೆ, ಫಸ್ಟ್ ಇವನು ನಮ್ ತಮ್ಮ ಬಸ್ ಡ್ರೈವರು. ಮತ್ತೆ ಅವರು ಸ್ವಲ್ಪ ಬಡವ್ರೆ. ಅಣ್ಣ ಓದ್ತಾ ಇದ್, ನಮ್ಮ ಅಕ್ಕನ ಮಗ ಕೆಲ್ಸ ಹೋಗ್ತಾ ಇದ್ದ ಬೆಂಗಳೂರಲ್ಲಿ. ಅಕ್ಕನ ಮಗಳು ಇನ್ನ ಓದ್ತಾ ಇದ್ಲು. ಹಂಗಾಗಿ ಅವನು ನಾನು ಇನ್ನ ಓದಿಸ್ಬೇಕು ನನ್ ತಂಗಿನ, ನನ್ ಕೊಡಲ್ಲ ಇವಾಗ್ಲೇ, ಮಾಡಲ್ಲ ಹಂಗೆ ಹಿಂಗೆ. ಇವನು ಏನು ಬೇಡ, ಬೇರೆ ಕಡೆ ತನ್ಕೊಬಿಡೋಣ ಅಂತ ಏನೋ ಒಂದ್ ತೀರ್ಮಾನ. ಅವ್ನ್ಗೆ ಏನೇನ್ ತೀರ್ಮಾನಗಳಿತ್ತ, ಬೇರೆ ಕಡೆ ತನ್ಕೊಬಿಡೋಣ, ಕೊಟ್ರೆ ಕೊಡ್ಲಿ, ಕೊಡ್ದಿದ್ರೆ ಬಿಡ್ಲಿ, ವರದಕ್ಷಿಣೆ ಕೇಳು ಅಂತ ಅಮ್ಮಂಗೆಲ್ಲ ಹೇಳ್ಕೊಟ್ಬಿಟ್ಟು. ಅಮ್ಮಂಗ್ ತನ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ, ವರದಕ್ಷಿಣೆ ಕೇಳು ಅಂತ ಹೇಳ್ಕೊಟ್ಬಿಟ್ಟಿದ್ದ. ಅಮ್ಮ ವರದಕ್ಷಿಣೆ ಕೇಳೋದಕ್ಕೆ ಅವರು ಇಷ್ಟ ಇದ್ರೆ ಪ್ರೀತಿ ಇದ್ರೆ ಮಾಡ್ಕೇಳಿ, ಇಲ್ಲಾಂದ್ರೆ ಬಿಡಿ ಅಮ್ಮ ಕೊಡಲ್ಲ ಅಂತ ಹೇಳ್ಬಿಟ್ಟು ಎದ್ದೋಗ್ಬಿಟ್ರು. ಅವಾಗ ನಮ್ಮ ಮನೆಯವ್ರು ಏನ್ ಮಾಡಿದ್ರು, ನಮ್ಮನ್ನೆಲ್ಲ ಕರೆದು ಕೂರಿಸಿ ಕೇಳಿಸ್ಬಿಟ್ಟು, ಇವಾಗ ಬಿಟ್ಟು ಹೋದ ಬೇಡ ಅಂತ ಎದ್ದು. ಅವ್ರು ಕೊಡಲ್ಲ ಅಂದ್ರು,
ಇವನು ಬೇಡ ಬುಡಿ ಬೇರೆ ಕಡೆ ಮಾಡ್ಕೊಳ್ಳೋಣ ಅಂತ ಇದ್ ಮಾಡ್ಬಿಟ್ಟ. ನಿಷ್ಠುರ ಮಾಡಿದ್ನಲ್ಲ. ನಮ್ಮ ಅಕ್ಕನ ಮಗ ಬೈದ ಎಲ್ರಿಗೂ, ಇವ್ರ ಮಾತ್ ಕಟ್ಕೊಂಡು ಹಿಂಗೆಲ್ಲ ಬಂದ್ ನ್ಯಾಯ ಮಾಡ್ತಿರಲ್ಲ ಹಂಗೆ ಹಿಂಗೆ ಅಂತ ಇಂಡೈರೆಕ್ಟ್ ಆಗಿ ಬೈದ. ಅವತ್ತಿಗೆ ನಮ್ಮನೆಯವ್ರಿಗೆ ಬೇಜಾರಾಯ್ತು, ಎಲ್ರಿಗೂ ಬೇಜಾರಾಯ್ತು. ನಮ್ ತಂಗಿ ಗಂಡ ನಮ್ಗೆ ಎಲ್ರಿಗೂ ಬೇಜಾರಾಯ್ತು. ಹೋಗ್ಬಿಟ್ವಿ ನಮ್ ಪಾಡಿಗೆ ನಾವ್ ಹೋದ್ವಿ. ಆಮೇಲೆ ಕೊನೆಗೆ ಅವ್ರ ಮನೇಲಿ ಅಜ್ಜಿ ತೀರೋದ್ರು. ತೀರೋಗೋ ವರ್ಷ ತುಂಬೋದ್ರೊಳಗೆ ಮದ್ವೆ ಮಾಡ್ಬೇಕಲ್ವಾ. ಅಕ್ಕ ಮತ್ತೆ ನನ್ ತಮ್ಮ ಇವರೆಲ್ಲ ಸೇರ್ಕೊಂಡು ಮದ್ವೆ ಮಾಡ್ಕೋಬೇಕು ಅಂತ ಎಂಗೇಜ್ಮೆಂಟ್ ತೀರ್ಮಾನ ಮಾಡಿದ್ರು. ನಮ್ಮನ್ನು ಕೇಳಿಲ್ಲ, ನಮ್ಮ ಅಮ್ಮನ್ನು ಕೇಳಿಲ್ಲ, ಏನಿಲ್ಲ. ತೀರ್ಮಾನ ಮಾಡಿಕೊಂಡ್ರು. ಆಮೇಲೆ ಬಂದ್ರೆ ಬನ್ನಿ, ಬರ್ದ್ರೆ ಅಂತ ಅಮ್ಮ ಏನು ಬೇಕಾ ಬಿಟ್ಟು ಕೇಳಿಸ್ತಾ ಇಲ್ಲ. ನಮ್ ಯಜಮಾನ್ರು ಕಳ್ಸಿ ಹೆಂಗೆ ಬೇಕಾ ಬಿಟ್ಟು ಕಳ್ಸಿದ್ರು. ಹೋಗು ನೀನ್ ಒಬ್ಳೆ ಹೋಗು, ಮಕ್ಳು ಕರ್ಕೊಂಡು ನಂಬರೆಲ್ಲ ಏನ್ ಹೇಳಿ ಕೇಳಿ ಮಾಡ್ಕೊಂಡಲ್ಲ, ಬೇಡ ಅಂತ ಬಿಟ್ಟು ನಿಷ್ಠುರ ಮಾಡ್ದ. ಇವಾಗ ನೋಡಿದ್ರೆ ಮಾಡ್ಕೇತವನಿ. ಸರಿ ಹೋಗು ನೀನ್ ಹೋಗು ಅಂತ ಕಳ್ಸಿದ್ರು. ಎಂಗೇಜ್ಮೆಂಟಿಗೆ ಹೋಗಿ ಎಂಗೇಜ್ಮೆಂಟ್ ಎಲ್ಲ ಮಾಡಿದ್ವಿ. ಆಮೇಲೆ ಮದ್ವೆ ಟೈಮಲ್ಲಿ ಸ್ವಲ್ಪ ಜಗಳ ಆಯ್ತು ನಮ್ಮನೆಯವ್ರಿಗೂ ನನ್ಗೂನು. ನಂಬರಲ್ಲ ಹಂಗೆ ಹಿಂಗೆ ಅಂತ ಇದ್ರದ್ದೆಲ್ಲ. ನಾವು ಬೆಂಗ್ಳೂರಲ್ಲೇ ಇದ್ವಿ ಸ್ವಲ್ಪ ದಿವಸ. ಡ್ರೈವರ್ ಕೆಲಸ ಮಾಡ್ತಾ ಇದ್ರು ನಮ್ಮ ಮನೆಯವರು. ಅಲ್ಲೇ ಇದ್ವಿ ಬೆಂಗ್ಳೂರಲ್ಲಿ. ಅವನು ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ, ನಮ್ ಜೊತೆಗೆ ಇದ್ದ ಅವನು, ನನ್ನ ತಮ್ಮನು. ಇರೋವಾಗ ಚೆನ್ನಾಗಿದ್ರು. ಮದ್ವೆ ಕಳ್ಸೋ ಟೈಮಲ್ಲಿ ಸ್ವಲ್ಪ ಕಿರ್ಕ್ ಮಾಡಿದ್ರು. ಅಂತೂ ಇಂತೂ ಕಳ್ಸಿದ್ರು, ಹೋದೆ. ಆಮೇಲೆ ಮದ್ವೆ 2 ದಿವಸ ಐತೆ ನಂಗೆ ಹೋದೆ. ಮದ್ವೆ ದಿವಸ ನಮ್ಮ ಮನೆಯವ್ರು ಬಂದ್ರು, ಕೈಗೆ ನೀರ್ ಬಿಟ್ರು, ಹೋದ್ರು. ಅವ್ರು ಊಟನೂ ಸಹ ಮಾಡ್ಲಿಲ್ಲ. ಸುಮ್ನೆ ನಿಷ್ಠುರದಲ್ಲಿ ಹಿಂಗೆ ಮಾಡ್ಕ್ಯಾತನಲ್ಲ ಬೇಕಾ ಬಿಟ್ಟಿಯ, ಯಾರಿಗೂ ಹೇಳಂಗಿಲ್ಲ ಕೇಳಂಗಿಲ್ಲ, ಜವಾಬ್ದಾರಿ ಇಲ್ದಂಗೆ ಅಂತ. ಹೆಂಗೋ ಮದ್ವೆ ಎಲ್ಲ ಆಯ್ತು. ಆ ಹುಡ್ಗಿ ಇನ್ನು ಅಪ್ಪನ ಮನೇಲಿ ಇದ್ಕೊಂಡ್ 1.5 ವರ್ಷ ಓದಿಸ್ದ ನಮ್ಮ ಅಕ್ಕನ ಮಗ. ಆಮೇಲೆ ತಿರ್ಗಾ ಬೆಂಗ್ಳೂರಲ್ಲಿ ಮನೆ ಮಾಡಿ ಕರ್ಸ್ಕೊಂಡ ನನ್ನ ತಮ್ಮ ಕರ್ಕ ಬಂದ. ಅಲ್ಲಿ ಅವಳು 4 ವರ್ಷ ಓದಿದ್ಲು. ಅವಳು 4 ವರ್ಷ ಓದಿದಾದ್ಮೇಲೆ ಕೆಲ್ಸ ಲೋನ್ ಕೊಡ್ಸಿದ್ರು. 4 ಲಕ್ಷ ಲೋನ್ ಕೊಡ್ಸಿ 3 ವರ್ಷನ 4 ವರ್ಷನ ಓದಿಸಿದ್ರು. ಬ್ಯಾಂಕಲ್ಲಿ ಕೆಲ್ಸ ಸಿಗುತ್ತೆ ಅಂತ. ಆಮೇಲೆ ಓದ ಟೈಮ್ಗೆ ಪ್ರೆಗ್ನೆಂಟ್ ಆದ್ಲು. ಲಾಸ್ಟ್ ವರ್ಷದಲ್ಲಿ ಓದಿದ್ದಾಯ್ತು. ಪ್ರೆಗ್ನೆಂಟು. ಮತ್ತೆ ಊರಿಗೆ ಕಳ್ಸಿದ್ರು ಬಾಣಿತನಕ್ಕೆ. ನಮ್ಮ ಅಕ್ಕನ ಮನೆಗೆ ಅಕ್ಕ ಬಾಣಿತನನು ಮಾಡಿದ್ರು. ವರ್ಷ ಎಲ್ಲ ಬಾಣಿತನ ಮಾಡಿ ಮನೆಗೆ ಅಲ್ಲಿ ಬೆಂಗ್ಳೂರಿಗೆ ಕರ್ಸ್ಕೊಂಡ. ತಿರ್ಗಾ ಕರ್ದ ಬಂದ್ರು. ಇದ್ರು ಚೆನ್ನಾಗೇನೆ. ಫ್ಯಾಮಿಲಿಲಿ ಇವಂದೊಂದ್ ಸ್ವಲ್ಪ ಸಾಲಾಗಿಲ್ಲ ಅಂತ ಇತ್ತು. ನಂದು ಮದ್ವೆ ಮಾಡಿದ್ದ, ಆಮೇಲೆ ತಂಗಿನ ಮದ್ವೆ ಮಾಡಿದ್ದ, ಆಮೇಲೆ ಮನೆ ಕಟ್ಟಿದ್ದ. ಅವನು ಮದ್ವೆ ಮಾಡ್ಕೊಂಡಿದ್ದ. ಸ್ವಲ್ಪ ಸಾಲಾಗಿಲ್ಲ ಅಂತ ತೀರಿಸ್ಕೊಂಡಿದ್ದ. ನಂದೆಲ್ಲ ಮದ್ವೆದು, ನನ್ ತಂಗಿ ಮದ್ವೆದು ತೀರಿಸ್ಕೊಂಡಿದ್ದ. ಅವ್ನ್ ಕೆಲ್ಸ ತಗೊಂಡಿದ್ದ ದುಡ್ಡು ಖರ್ಚು ಮಾಡಿ. ಅದೆಲ್ಲ ಸ್ವಲ್ಪ ಸಾಲ ಅಂತ ಇತ್ತು. ಅವ್ನ್ ಮದ್ವೆಲಿ ತುಂಬಾ ಖರ್ಚು ಮಾಡ್ಕೊಬಿಟ್ಟಿದ್ದ. ಮನೆ ಕಟ್ಟೋದು, ಮದ್ವೆ ಮಾಡ್ಕೊಳ್ಳೋದು ಅಂತ ಸಾಲ ಮಾಡ್ಕೊಂಡಿದ್ದ. ನಮ್ ಹುಡ್ಗಿ ಬಾಣಿತನ ಮುಗಿಸ್ಕೊಂಡು ಅಲ್ಲಿ ಬೆಂಗ್ಳೂರಿಗೆ ಬಂತದಂಗೆನೆ ಸ್ವಲ್ಪ ಸಾಲಗಳು ಜಾಸ್ತಿ ಆಗಿ ಮನೆ ಬಗ್ಗೆ ಸಾಲದಾರ್ ಬರಕ್ ಶುರು ಮಾಡಿದ್ರು. ಆಗ ಅಕ್ಕ, ಬಾವ ಮತ್ತೆ ನಮ್ಮ ಅಕ್ಕನ ಮಗ 3 ಜನನು ಜಗಳಕ್ ಬೀಳಕ್ ಸ್ಟಾರ್ಟ್ ಆದ್ರು. ಅವ್ನ ಕೈಲಿ ಸಾಲ ಹಂಗೆ ಹಿಂಗೆ ಯಾಕೆ ಮಾಡಿದ್ಯಾ, 5-6 ಲಕ್ಷ ಸಾಲ ಐತೆ, ಎಲ್ಲ ಮನೆ ಬಗ್ಲಿಗೆ ಬರ್ತಾರೆ ಹಂಗೆ ಹಿಂಗೆ ಅಂತ. ಅವಾಗ ಒಂದ್ ಸ್ವಲ್ಪ ದೂರ ಆಗಕ್ಕೆ ಕಾರಣ ಆಗಿದ್ರು. ಆಮೇಲೆ ಹಂಗಂಗೋ ಹೇಳಿ ಕೇಳಿ ಎಲ್ಲ ಒಂದ್ ಮಾಡಿ ಸರಿ ಮಾಡಿದ್ರು. ಸಾಲದ್ದು ಸಂಬಳ ತಗೊಳದ್ನ ಅವನು ನಮ್ಮ ಅಕ್ಕನ ಮಗನೇ ಇಸ್ಕೊಬಿಟ್ಟ. ATM ಇಸ್ಕೊಂಡು ಒಂದ್ 2-3 ವರ್ಷ 3 ವರ್ಷನೋ ಏನೋ 3-4 ವರ್ಷನೇ ಸಾಲ ತೀರಿಸ್ತಾವ. ಒಂದ್ 5-6 ಲಕ್ಷ ಸಾಲ ಎಲ್ಲ ತೀರಿಸ್ಬಿಟ್ಟು ATM ವಾಪಸ್ಸು ಇವ್ನು ಇಸ್ಕೊಂಡ ನನ್ನ ತಮ್ಮ. ಹಲೋ ATM ವಾಪಸ್ ಇಸ್ಕೊಂಡ ಕೊಟ್ಟ. ಅವನು ಸಾಲ ಎಲ್ಲ ತೀರಿದ್ಮೇಲೆ ಆಮೇಲೆ ಒಂದು ಸ್ವಲ್ಪ ದಿವಸ ತಿರ್ಗಾ ಜಗಳ ಆಡ್ಕೊಂಡಿದ್ರು. ಜಗಳ ಆಡ್ಕೊಂಡ್ ಮನೆನೇ ಬಿಟ್ಟು ಹೋಗಿದ್ದ. ಒಂದ್ ಸ್ವಲ್ಪ ಚಿಕ್ಕ ಮಗುನೇ ಮನೆನೇ ಬಿಟ್ಟು ಹೋಗ್ಬಿಟ್ಟಿದ್ದ. ಸಾಲ ಜಾಸ್ತಿ ಐತೆ ಅಂತ ಜಗಳ ಆಡ್ತಾರೆ, ಮನೇಲಿ ಹೊಡಿಯಕ್ ಬಂದ್ರು ಹಂಗೆ ಹಿಂಗೆ ಅಂತ. ಇವನೇ ಮನೆ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದ. ಡ್ಯೂಟಿನೂ ಬಿಟ್ಬಿಟ್ಟು. ಯಾರು? ನನ್ ತಮ್ಮನೇ. ಬೇರೆ ಕಡೆ ಹೋದ. ನಮ್ಗ್ ಗೊತ್ತಾಗಿರ್ಲಿಲ್ಲ. ಆಮೇಲೆ ಕೊನೆಗೆ ಗೊತ್ತಾಯ್ತು. ಅವಳು ನಮ್ ಹುಡ್ಗಿ ಹೇಳಿದ್ಲು 15-20 ದಿವಸ ಆಯ್ತು, 1 ತಿಂಗ್ಳು ಹತ್ತತ್ರ ಆಗಕ್ಕೆ ಬಂತು, ಮನೆಗೆ ಬಂದಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದಾಗ ನಾವೇನ್ ಮಾಡ್ತೀವಿ, ಅವ್ನ್ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಎಲ್ಲವನೇ ಏನು ಎಂತು ಈ ತರ ಮನೆ ಬಿಟ್ಟು ಹೋಗ್ಯಾನೆ, ಫೋನು ಇಲ್ಲ ಕತೆನೂ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಫೋನ್ ಮಾಡಿದ್ರೆ ಸುಮಾರು 10 ಸಲ ಫೋನ್ ಮಾಡಿದ್ಮೇಲೆ ರಿಸೀವ್ ಮಾಡ್ದ. ನಾನ್ ಬೇರೆ ಕಡೆ ಇದ್ದೀನಮ್ಮ, ನಾನು ಡೈವರ್ಸ್ ಕೊಡ್ತೀನಿ ಅವಳಿಗೆ, ಬೇಡ ನನ್ ಮಗುನು ಬೇಡ, ಹೆಂಡ್ತಿನೂ ಬೇಡ, ಹಂಗೆ ಹಿಂಗೆ ಎಲ್ಲ ಹಠ ಮಾಡ್ದ. ನಾನು ನನ್ ತಂಗಿ ಸೇರ್ಕೊಂಡ್ ತಂಗಿ ಗಂಡ ನಾನು ಎಲ್ಲ ಸೇರ್ಕೊಂಡು ನಮ್ಮೂರಿಗೆ ಕರ್ಸಿ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ಟೈಮ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ತಿರ್ಗಾ ಅವ್ರು ಐನಾರೆಲ್ಲ ಹೇಳಿದ್ರು, ಹೋಗು ನಿನ್ ಮಗು ಇಲ್ವಾ, ಹೆಂಡತಿ ಮಾತಾಡ್ಸಿದ್ರು ಪರವಾಗಿಲ್ಲ, ಮಗು ಇಲ್ವಾ, ಹೋಗು, ಮಗುಗ್ ಏನ್ ಮಾಡ್ಬೇಕು ಮಾಡು, ಹೋಗು ಬಾ, ನೀನ್ ಡ್ಯೂಟಿ ಹಾಕ್ಬಿಟ್ಟಿದ್ಯಾ, ಡ್ಯೂಟಿನೂ ಮಾಡು ಅಂತೆಲ್ಲ ಬೈದ್ರು ಐನೋರು. ಸರಿ ಮಾಡ್ಕೊಂಡ, ಸರಿ ಹೋಯ್ತು ಹೋದ, ಇದ್ದ ಅಲ್ಲಿ. ಆಮೇಲೆ ನಮ್ಮ ಹತ್ರ ಏನೆಲ್ಲ ಕಂಪ್ಲೇಂಟ್ ಮಾಡ್ದ, ಅವನು ಜಗಳ ಆಡ್ಕೊಂಡ್ ದೂರ ಆಗಿದ್ದಾಗ ಡೈವರ್ಸ್ ಮಾಡ್ತೀನಿ, ಅವಳು ಅಷ್ಟೇ ಡೈವರ್ಸ್ ಮಾಡ್ತೀನಿ, ನನಗ್ ಬೇಡ, ಗಂಡನೇ ಬೇಡ, ಸರಿ ಇಲ್ಲ ಸಾಲದ ಕಾರಣಕ್ಕ, ಸಾಲದ ಪ್ರಾಬ್ಲಮಿಗೆ. ಆಮೇಲೆ ತಿರ್ಗಾ ಇವನು ಹೆಂಡ್ತಿ ಬೇಡ ಅಂತ ಇವನ್ ಅನ್ನಕ್ಕೆ, ಗಂಡ ಬೇಡ ಅಂತ ಅವಳ ಅನ್ನಕ್ಕೆ.
ಇಬ್ರು ಹಿಂಗೆ ದೂರ ದೂರ ಆಗಕ್ ಮಾಡಿದ್ರು. ನಮ್ಮಮ್ಮ ಎಲ್ಲ ಬೈದ್ಬಿಟ್ರು, ನೀನು ಯಾರೋ ನೋಡ್ಕೊಂಡದಿ ಹಂಗೆ ಹಿಂಗೆ ನನ್ ಮಗನ್ ದೂರ ಮಾಡಿದ್ಯಾ. ನಮ್ಮ ಅಕ್ಕ ದೇವ್ರು ದಿಂಡ್ರೆಲ್ಲ ಮಾಡಿ ಮದ್ವೆ ಮಾಡಿದ್ರಲ್ಲ, ಹಂಗಾಗಿ ಕೋಪ ಬರುತ್ತೆ ಎಲ್ರಿಗೂ. ಅಂದ್ರೆ ನಮ್ಮ ಅಮ್ಮನ ತುಂಬಾ ಅಯ್ಯೋ ಅನ್ಸಿದ್ದಾನೆ ಅವ್ನು. ಹೊಡಿಯಕ್ ಹೋಗೋದು, ಬೈಯೋದು, ಹೆಣ್ ತನ್ಕೋಬೇಡ ಅಂದದ್ಕೆ ಬೈಯೋದು, ತುಂಬಾ ಕಣ್ಣೀರ್ ಹಾಕ್ಸಿದ್ದಾನೆ, ತುಂಬಾ ಅಯ್ಯೋ ಅನ್ಸಿದ್ದಾನೆ ಮಾತ್ರ ಅವ್ನು. ಛತ್ರದಲ್ಲೆಲ್ಲ ಬೇರೆ ಬೇರೆ ಮದ್ವೆಗ್ ಹೋದಾಗೆಲ್ಲ ಛತ್ರದಲ್ಲೆಲ್ಲ ಹೊಡಿಯಕ್ ಹೋಗಿದ್ದೆ. ನಮ್ಮಂಗೆ ನನ್ ತಂಗಿ ಕಣ್ಣಿಂದ ನೋಡಿದಾಳೆ, ನನ್ಗೂ ಗೊತ್ತು, ಆದ್ರೂ ನನ್ ಕಣ್ಣಿಂದ ನೋಡಿಲ್ಲ, ಅವಳು ನೋಡಿದಾಳೆ. ಹೊಡಿಯಕ್ ಹೋಗೋದು ಯಾಕೆ ಅಂದ್ರೆ ಅದೇ ಇವ್ರ ಸುದ್ದಿಗೇನೆ, ಇವ್ರ ಅವ್ವ ಮಗಳು ಮದ್ವೆಗ್ ಬರಾರಲ್ವಾ, ಅವ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ಬೈಕಲ್ ಬಿಟ್ಕೊಡೋದು, ಅಮ್ಮನ್ನ ಬಿಡಂಗಿಲ್ಲ, ಅಮ್ಮನ್ನ ಇದ್ ಮಾಡಂಗಿಲ್ಲ, ಕೇರ್ ಮಾಡಂಗಿಲ್ಲ, ಅವ್ರನ್ನ ಮಾಡ್ಕೊಳ್ಳೋದು. ಒಂಥರ ಮದ್ವೆಗ್ ಮುಂಚೆನೆ ಆತರ ಎಲ್ಲ ಮಾಡೋನಲ್ವಾ. ಮದ್ವೆ ಮುಂಚೆನೆ ತುಂಬಾ ಅಯ್ಯೋ ಅನ್ಸಿದಾನೆ. ಅಮ್ಮ ಏನೋ ಮದ್ವೆಗ್ ಬರ್ಬೇಕಾಗ್ ಬರ್ಲಿಲ್ಲ, ಬೇಕಾಬಿಟ್ಟಿ ಬಂದ್ರು. ಅಣ್ಣ ಹಠ ಮಾಡ್ದ, ಬರ್ಲೇಬೇಕು ನೀನು, ನನ್ ಮಕ್ಳನ್ನೆಲ್ಲ ಮದ್ವೆ ಮಾಡೋದ್ ಬೇಡ್ವಾ, ಹಿಂಗೆ ಮಾಡ್ತೀಯಲ್ಲ, ಹಠ ಮಾಡ್ತೀಯಲ್ಲ, ಬರ್ಲೇಬೇಕು ಅಂತ ಬೇಕಾಬಿಟ್ಟಿ ಏನೋ ಅಣ್ಣ ಕರ್ಕ ಬಂದ್ರು. ಕೈಗೆ ನೀರ್ ಬಿಟ್ರು, ಹೋದ್ರು, ಊಟನೂ ಮಾಡ್ಲಿಲ್ಲ ಏನು. ನಮ್ಮ ಅಕ್ಕನ್ನ ಹೆಣ್ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ಮೇಲೆ ನಮ್ಮ ಅಕ್ಕನ್ ಕಾಯಿ ಕೊಡೋದು ಬಿಟ್ರು, ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮನು ಅವ್ರ ಮನೆಗೂ ಹೋಗೋದ್ ಬಿಟ್ರು. ಮುಂಚೆ ತುಂಬಾ ಚೆನ್ನಾಗ್ ನೋಡ್ಕೊತಿದ್ರು ನಮ್ಮ ಅಕ್ಕನ ನಮ್ಮಮ್ಮ. ಆಮೇಲೆ ನೋಡಿದ್ರೆ ಹೆಂಗೋ ಸರಿ ಮಾಡಕ್ ತೀರ್ಮಾನ ಮಾಡಿದ್ವಿ. ಇವನೇನ್ ಅಂದ ಗೊತ್ತಾ, ನನ್ ತಮ್ಮ, ನನ್ನನ್ನ ಸೆಕೆ ಅಂತ ಹಾಲಲ್ಲಿ ಮಲಗ್ತಾಳೆ, ರೂಮಲ್ಲಿ ಮಲಗಲ್ಲ ಅವಳು, ಅವ್ರ ಅಮ್ಮನ ಜೊತೆ ಹಾಲಲ್ಲಿ ಮಲಗ್ತಾಳೆ, ಫ್ಯಾಮಿಲಿ ಸ್ವಲ್ಪ ಈ ತರ ಪ್ರಾಬ್ಲಮ್ ಅಂತ ಈ ತರ ಅವನು ನನ್ನ ಹತ್ರ ಎಲ್ಲ ಹೇಳ್ಕೊಂಡ. ನಾನು ನಮ್ಮ ಅತ್ತಿಗೆ ಹತ್ರ ಹೇಳ್ದೆ, ನಮ್ಮ ಅತ್ತಿಗೆ ಅವಳ ಹತ್ರ ಹೇಳಿದ್ರಂತೆ. ಹಂಗಾಗಿ ಒಂದ್ ಸ್ವಲ್ಪ ಈ ತರ ಪ್ರಾಬ್ಲಮ್ಗಳಲ್ಲಿ ಅವನು ಇದ್ ಮಾಡ್ಕೊಂಬುದ. ಆಮೇಲೆ ಕೊನೆಗೆ ಸಾಲದ್ದುವೆ ಒಟ್ಟಿಗೆ ಎಷ್ಟು ದಿನ ಅಂತ ಯಾರು ಬಿಟ್ಟಿರಲ್ಲ ಹೆಂಡ್ತಿದ್ರನ್ನ, ಏನೋ ವರ್ಷ ಅನ್ಗಟ್ಲೆ 2 ವರ್ಷ 3 ವರ್ಷ ಬಿಟ್ಟಿರ್ತಾರ. ಸೆಕೆ ಅಂತ ಹಾಲಲ್ಲಿ ಮಲಗ್ತಾಳೆ ಅಂತ ಅಂದಾಗ ನಾವ್ ಅರ್ಥ ಮಾಡ್ಕೋಬೇಕು, ಅವಳಿಗೆ ಅರ್ಥ ಆಗ್ಬೇಕು ಯಾವ್ಯಾವ ಟೈಮಲ್ಲಿ ಹೆಂಗ್ ಇರ್ಬೇಕು ಅಂತ. ಏನೋ ಎಲ್ಲಾನು ಸಮಸ್ಯೆ ಬಗೆಹರಿಸ್ಕೋಬೇಕು. ಮಾಡಾಗೈತೆ, ಎಲ್ಲಾರನು ನಿಷ್ಠುರ ಕಟ್ಕೊಂಡ್ ಮಾಡಾಗೈತೆ. ನಮ್ಮ ಅಕ್ಕನೂ ತೀರ್ಮಾನ ಮಾಡ್ಕೊಂಡು ಎಲ್ಲ ಹೇಳಿ ಕೇಳಿ ಸರಿ ಮಾಡ್ಕೋಬೇಕು ಹೊರ್ತು ಈ ತರ ಹಾಳ್ ಮಾಡ್ಕೊಳಕ್ ಕಾರಣ ಮಾಡ್ಕೋಬಾರ್ದಲ್ವಾ ಸರ್. ಇವಾಗ ಹಂಗೂ ಹಿಂಗೂ ದೂರನೇ ಆಗಿದ್ರು, ಒಂದ್ ಸ್ವಲ್ಪ ದಿವಸ ದೂರ ಆಗೋದು, ಸ್ವಲ್ಪ ದಿವಸ ಒಟ್ಟಿಗಿರೋದೆಲ್ಲ ಮಾಡ್ತಾ ಇದ್ರು. ಇವಾಗ ಒಂದ್ 3-4 ತಿಂಗಳಿಂದನೂ ದೂರನೇ ಆಗಿದ್ದಾನೆ, ಕೆಲ್ಸನೂ ಬಿಟ್ಟವನೆ, ದೂರನೇ ಆಗಿದ್ದಾನೆ. ಅವರು ಸೇರ್ಸ ಮಟ್ಟದಲ್ಲಿಲ್ಲ, ಸೇರ್ಸಲ್ಲ ಅಂತಾರೆ, ಸೇರ್ಸಲ್ಲ. ಅವ್ನು ಹೋದ, ನಮ್ ತಾತ ಹೋದಾರಲ್ಲಿ ಹೋದ ಅಂತಾಳೆ ಅವಳು. ನಂದ ಅವಂದೇ ಒಂದು ಚಿಂತೆ, ಸಂಸಾರನೇ ಹಾಳಾಗ್ ಹೋಯ್ತಲ್ಲ, ಏನ್ ಮಾಡೋದು, ಈ ತರ ಹೆಂಗ್ ಸರಿ ಮಾಡೋದು. ಆಮೇಲೆ ನಮ್ ತಂಗಿ ಗಂಡ ಒಂದ್ಸಲ ಬೆಂಗಳೂರಿಗೆ ಒಂದ್ 15-20 ದಿವಸ ಬಿಟ್ಟು ಹೋಗಿದ್ದ. ಅವಾಗ ನನ್ ತಂಗಿ ಗಂಡನ್ ಕರ್ಸ್ಕೊಂಡ ಅವನಯ್ಯ. ಆಮೇಲೆ ನಮ್ ತಮ್ಮನ ಹೆಂಡ್ತಿನೂ ಕರ್ಸ್ಕೊಂಡು ಒಂದ್ ಸ್ವಲ್ಪ ನ್ಯಾಯ ಪಾಯ ಮಾಡೋ ಹೊತ್ತಿಗೆ ನಮ್ಮ ಅಕ್ಕನ ಮಗ ಬಂದು ಎದೆಗ್ ಒದ್ನಂತ ಅವನಿಗೆ. ಅವ್ನ ನಾವ್ ಎತ್ತಾಡ್ಸಿದ್ ಮಗ ಅವನು. ಹಿಂಗ್ ಬಿಟ್ಟು ಹೋಯ್ತಿಯಲ್ಲ ಹೆಂಡ್ತಿ. ನನ್ ತಮ್ಮಂಗೆ. ಯಾರು? ನಮ್ಮ ಅಕ್ಕನ ಮಗ. ಅಕ್ಕನ್ ಮಗ ಅಂದ್ರೆ ಹೆಣ್ ಕೊಟ್ಟವನಲ್ಲ, ತಂಗಿ ಕೊಟ್ಟವನಲ್ಲ. ಒದ್ನಂತೆ, ಎದೆಗ್ ಒದ್ನಂತೆ. ಅವನ ಎದೆ ಹಿಡ್ಕೊಂಡ್ ಬಿದ್ದೋಗೋ ತರ ಒದ್ದ ನಾನು. ಸರಿ, ಇವ್ನ್ ಬಿಟ್ಟೋಗ ತಪ್ಪೇ ಇಲ್ಲ ಅಂತ ಹೇಳಕ್ಲ. ಅವ್ರು ಅವತ್ತಿನ ದಿನ ನಮಗ್ ಬೇಜಾರ್ ಏನಾಯ್ತರದು, ಅವತ್ತಿನ ದಿನ ದೇವ್ರು ದಿಂಡ್ರು ಮಾಡಿ ಮದ್ವೆ ಮಾಡಿದ್ರು. ಇವತ್ ಹೆಂಗೋ ಏನೋ ಒಂದು ಸರಿ ಮಾಡ್ಕೊಂಡು ಜೀವನ ಮಾಡಕ್ ದಾರಿ ಮಾಡ್ಬೇಕಲ್ವಾ. ನಮ್ ಹುಡ್ಗನು ಕೆಲ್ಸದಲ್ಲ, ನಮ್ಮ ಅಕ್ಕನ ಮಗನು ಕೆಲ್ಸದಲ್ಲೇ, ಅವನವ್ರು 70-80 ರೂಪಾಯಿ ಸಂಬಳ ಆಗತ್ತಾನೆ. ಓದ್ತಾನು ಇದ್ದಾನೆ, ಇನ್ನೂ ಓದ್ತಾನು, ಮದ್ವೆಗ್ ಒಂದ್ ಮಗು ಇದೆ, ಓದ್ತಾನು ಇದ್ದಾನೆ. ಮುಂದೆ ದೊಡ್ಡ ಕೆಲ್ಸ ಮಾಡ್ಬೇಕು ಅಂತ ಕಂಪ್ನಿಯಲ್ಲಿ ಕೆಲ್ಸ ಮಾಡ್ತಾವನೆ, ಓದ್ತಾನು ಅವನೇ. ತಂಗಿನೂ ನೋಡ್ಕೊತಾವನೆ, ಅವಳು ಕೆಲ್ಸಕ್ಕೆ ಹೋಯ್ತಾವಳೆ. ಪಾಪು 2nd ಸ್ಟ್ಯಾಂಡರ್ಡ್, ಕೆಲ್ಸ ಅದು ಸ್ಕೂಲಿಗೆ ಸೇರ್ಸ್ಕೊಂಡೈತೆ ನನ್ನ ಅಕ್ಕನ ಮಗಳು. ಒಳ್ಳೆ ಹುಡ್ಗಿನೇ, ತುಂಬಾ ಚೆನ್ನಾಗ್ ನೋಡ್ಕೊತಾಳೆ ನಮ್ಮನ್ನ. ಇವಂದ್ ಏನೇನ್ ಪ್ರಾಬ್ಲಮ್ ಅಂತಾನು ನಮ್ಗ್ ಗೊತ್ತಿಲ್ಲ. ಇವನು ಸುಳ್ಳು ಹೇಳೋದು, ಸ್ವಲ್ಪ ಸುಳ್ಳು ಹೇಳ್ತಾನೆ. ಆಮೇಲೆ IPL ಕಟ್ತೀನಿ ಕಣಮ್ಮ ಅನ್ನೋದು, ಹೆಂಡತಿ ಮಕ್ಳಿಗೆ 1 ತಿಂಗಳು ತಂದ್ ಹಾಕೋದು, 1 ತಿಂಗಳು ತಂದ್ ಹಾಕಂಗಿಲ್ಲ, ಈ ತರ ಎಲ್ಲಾ ಮಾಡ್ತಾನೆ. ಫುಲ್ ದೂರ ಆಗ್ಬಿಟ್ಟಿದಾರೆ. ಇವಾಗ ಆಟೋ ತಗೊಂಡವನಂತೆ, ಮಂಗ್ಳೂರ್ಗೆ ಇದ್ರ ಬಸ್ಸು, ಏನೋ ಯಾವ್ದೋ ಪ್ರೈವೇಟ್ ಬಸ್ ಓಡಿಸ್ತಾ ಇದ್ನಂತ. 2 ತಿಂಗಳು 3 ತಿಂಗಳು ದುಡ್ಕೊಂಡು ಆಟೋ ತಗೊಂಡ. ಡ್ಯೂಟಿ ಬಿಟ್ಟವನಲ್ಲ, SRTC ಡ್ರೈವರ್, BMTC ಡ್ರೈವರು. ಡ್ಯೂಟಿ ಬಿಟ್ಟಾನೆ, 3-4 ತಿಂಗಳಿಂದ ಡ್ಯೂಟಿ ಬಿಟ್ಟಿದ್ದಾನೆ. ಡ್ಯೂಟಿ ಬಿಟ್ಟು ಹೆಂಡತಿ ಮಕ್ಳನ್ನು ಬಿಟ್ಟು ಮನೇನು ಬಿಟ್ಟು ಈ ತರ ತಿರುಗ್ತಾ ಅವನೇ. ಹೆಂಗ ಬೇರೆ ರೂಮ್ ಮಾಡ್ಕೊಂಡಿರ್ತೀನಿ ಅಂತಾನೆ. ಬಟ್ ಆ ಹೆಣ್ಮಕ್ಳಿಗೂ ಜೊತೆ ಇರೋ ಆಸೆ ಇಲ್ವಾ? ಆ ಹೆಣ್ಮಕ್ಳಿಗೂ ಜೊತೆ ಇರೋ ಆಸೆ ಇಲ್ವನವ? ಏನೋ ಒಟ್ಟಿಗೆ ಇವನು ಬಿಟ್ಟು ಹೋಯ್ತಾನಲ್ಲ, ಹೋಗ್ಲಿ ಬಿಡು ಅಂತಾನೆ. ಹೋಗ್ಲಿ ಬಿಡು ಆಂಟಿ, ಇವತ್ತಾನೆ ಮಾಡಿರ್ಲಿ ಫೋನ್, ತುಂಬಾ ದಿವಸ ಆಗಿತ್ತು ಫೋನ್ ಮಾಡಿರ್ಲಿಲ್ಲ, ಮಾಡಿರ್ಲಿಲ್ಲ. ಇವತ್ ಮಾಡಿಲ್ಲ ಆಂಟಿ, ಹೆಂಗಿದ್ದೀರಾ, ಹೆಂಗೆ, ಏನು ಹುಷಾರಾಗಿದ್ದೀರಾ, ಚೆನ್ನಾಗಿದೆ ಅಂದ್ರೆ. ನಾನು ಸ್ವಲ್ಪ ತುಂಬಾ ಈಗ 1.5 ವರ್ಷದ ಮೇಲಾಯ್ತು. ನಾನು ಫುಲ್ ಗ್ಯಾಸ್ ಅಲ್ಲಿ ಬಸ್ಟ್ ಆಗ್ಬಿಟ್ಟು, ಗ್ಯಾಸ್ ಪಕ್ಕದ ಮನೆಗ್ ನೋಡಕ್ ಹೋಗಿ ಗ್ಯಾಸ್ ಬಸ್ಟ್ ಆಗಿ ಫುಲ್ ನಾನೇನು ಉಳಿಯ ಮಟ್ಟದಲ್ಲಿ ಇರ್ಲಿಲ್ಲ. ಅವಾಗೆಲ್ಲ ಬಂದ್ ನೋಡಿದ್ರು, ಮಾಡಿದ್ರು.
ಒಟ್ಟಿಗೆ ಇವಾಗ ಅವಾಗ ಒಂದೊಂದ್ಸಲ ಫೋನ್ ಮಾಡೋಳು, ಒಂದ್ಸಲ ಬಂದು ನೋಡ್ಕೆ ಹೋಗಿದ್ದೆ ಅಷ್ಟೇ, ಕರೆದ್ರು ಅಲ್ಗೂ ಹೋಗ್ಲಿಲ್ಲ ನಾನು. ಅವಾಗ ಫೋನ್ ಮಾಡ್ತಾ ಇರೋರು, ಇವತ್ ಮಾಡಿದ್ಲು. ಹಂಗಾಗಿ ನಾನು ನಿಮ್ದು ಪ್ರೋಗ್ರಾಮ್ ನೋಡಕ್ ಹಿಡ್ದು ಮಾತ್ರ ತುಂಬಾ ಗ್ರೇಟ್. ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರ ಎಲ್ಲ ಇದ್ ಮಾಡ್ತಿರಲ್ವ, ಹಂಗಾಗಿ ನಾನು ಕೇಳಲೇಬೇಕು. ಏನೋ ಒಂದ್ ಬೇಜಾರಾಗಿರುವಾಗ ಎಲ್ಲವಾಗ್ಲೂ ಕೇಳ್ತೀನಿ, ನಾನು ಕೆಲಸ ಮಾಡುವ ಎಲ್ಲವಾಗ್ಲೂ ಕೇಳ್ತೀನಿ. ಹಂಗಾಗಿ ಕೇಳ್ಬೇಕು, ನನ್ನ ತಮ್ಮನ ಬಗ್ಗೆನೇ ಕೇಳ್ಬೇಕು. ತುಂಬಾ ಇದಿತ್ತು. ಇವ್ನ್ ಹೆಂಗೆ ಸರಿ, ನಾವು ತುಂಬಾ ಸಲ ಸರಿ ಮಾಡಿದೀವಿ, ಆದ್ರೂ ಇವ್ನ್ ಸರಿ ಹೋಯ್ತಾನೆ ಇಲ್ಲ, ಹಿಂಗೆ ಆಗೋಗಿದ್ದಾನೆ ಅಂದ್ರೆ ಹೆಂಗ್ ಮಾಡೋದು? ನಮ್ಗೆ ನಮ್ಮ ಅಕ್ಕನ ಮೇಲೆ ಬೇಜಾರು, ಯಾವಾಗ್ಲೂ ನಮ್ಮ ಅಕ್ಕನ ಮೇಲೆ ಬೇಜಾರು. ನನ್ನ ತಂಗಿ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ, ಬೋಲ್ಟ್ ಹಾಕಪ್ಪ ಚಿರ್ಕಾಕಪ್ಪ ನಾನ್ ಮಾತಾಡ್ತಿರ್ತೀವಿ ಇಬ್ರು, ನಮ್ ತಂಗಿನೂ ನಾನು. ಅವಳದೇ ತಪ್ಪು, ದೇವ್ರು ದಿಂದ್ರು ಮಾಡಿ ಹೆಣ್ ಕೊಟ್ಬಿಟ್ಲು, ಬೇಡ ಅಂದ್ರು. ಈ ತರ ಮಾಡಿದ್ಲು, ಅವಳಿಗೂ ನೋವು. ಇವಾಗ ನಮ್ಮ ಭಾವ 1-2 ವರ್ಷದಲ್ಲಿ ದೇವ್ರು ದಿಂಡ್ರು ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಯಾರು ಮಾಡಿ, ಯಾಕೆ ಮಾಡಿ? ಅವ್ರು ಹೆಣ್ ಕೊಡೋಕೋಸ್ಕರ ನಮ್ಮ ಅಕ್ಕನೇ ಮಾಡಿದ್ದಾರೆ ಅಂತ. ಏನ್ ಮಾಡಿದ್ದಾರೆ? ದೇವ್ರು ಅಂದ್ರೆ ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡಿದ್ದಾರೆ. ಅಲ್ಲ, ಅದಕ್ಕೆ ಯಾಕೆ ಹರಕೆ ಕಟ್ಕೊಂಬ ಕೊಟ್ರ ಆಯ್ತಲ್ಲ. ಹಂದಿ ಬರುತ್ತಲ್ಲ, ಹಂದಿ ಅಂದ್ರೆ ಅದು ಮಾಟ ಮಂತ್ರದ ಕತೆ ಹೇಳ್ತಿದ್ದೀರಾ? ಮಾಟ ಮಂತ್ರದ ಬಗ್ಗೆ. ಓಹೋ, ಅಂದ್ರೆ ಈ ನಿಮ್ ತಮ್ಮನಿಗೆ ಕೊಡ್ಬೇಕು ಅಂತ ಆಕೆ ಮಾಟ ಮಂತ್ರ ಮಾಡಿಸಿ ಅವ್ರ ಮಾಡ್ಸಿದಾರೆ ಅಂತ. ನಮ್ಮೂರಲ್ಲೇ ಬೇರೆ ಯಾರು ಹೇಳ್ಕೊಟ್ಟಿದ್ದಾರೆ, 2 ಕಡೆ 2 ಮನೆಯವರು ಹೇಳ್ಕೊಟ್ಟು ಕೊಡು, ಒಳ್ಳೆ ಹುಡುಗ ಅವನು ಕೊಡು. ಬಟ್ ಅವ್ರು ಮಾಡ್ಸೋಕ್ಕಿಂತ ಮುಂಚೆನೂ ನೀವು ಕೇಳಿದ್ರಲ್ವಾ? ನಾವು ಹೆಣ್ಣೇನ್ ಕೇಳಿರ್ಲಿಲ್ಲ, ಇವನು ನೋಡಿದ್ದ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ದ. ಆ ಹುಡ್ಗಿನ ಹೊಸ್ಕೆ ಮಾಡ್ದಾಗಿಂದನು ಇಷ್ಟಪಟ್ಟಿದ್ದ. ಆಮೇಲೆ ನಮ್ಮೂರಿಗೆ ಬಂದಾಗ ಬೇರೆಯವ್ರು ಹೇಳೋದೇನು, ಒಳ್ಳೆ ಹುಡ್ಗ ಇವನು, ಈ ಹುಡ್ಗ ಒಳ್ಳೆ ಹುಡ್ಗ, ಕೊಡು ಇವನ್ಗೆ ಕೊಡು. ಅಮ್ಮಂಗ್ ಇಷ್ಟ ಇಲ್ಲ, ನಮ್ಗೆಲ್ಲ ಇಷ್ಟ ಇತ್ತು. ಅಮ್ಮಂಗ್ ಇಷ್ಟ ಇಲ್ಲ, ತಾಯಿಗೆ ಇಷ್ಟ ಇಲ್ಲ, ನಮ್ಗೆಲ್ಲ ಇಷ್ಟ ಇತ್ತು. ಆಮೇಲೆ ಹಬ್ಬಗಳಿಗೆಲ್ಲ ಬರ್ಬೇಕಾರೆ ನಾವುಗಳಿದ್ರೆ ಅಮ್ಮ ನಮ್ಮ ಹತ್ರ ಮಾತಾಡ್ಕೊಂಡು ಹೇಳ್ಕೊಂಡ್ ಕೆಲ್ಸ ಮಾಡೋರು. ನಾವ್ ಇಲ್ದೇ ಇದ್ರೆ, ನಾವೆಲ್ಲ ಹಬ್ಬಕ್ ಹೋಗಿಲ್ಲ ಅಂದ್ರೆ ಅವಳ ಹತ್ರನೇ ಮಾತಾಡ್ಕೊಂಡು ಕೇಳ್ಕೊಂಡು ಅವಳು ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ನಮ್ಮಮ್ಮನೂ ಬೈದ್ ಬಿಟ್ಟವ್ರು ಅವ್ರಿಗೆಲ್ಲ, ನಮ್ಮ ಅಕ್ಕಗೆ ಕೆಟ್ಟದಾಗೆ ಬೈದಾರ, ಅವಳಿಗೂ ಬೈದಾರೆ, ಹುಡ್ಗಿಗೂ ಬೈದಿದ್ದಾರೆ. ಆ ಹುಡ್ಗಿ ಫಸ್ಟ್ ಸ್ಟಾರ್ಟಿಂಗ್ ಏನಂದಿದ್ದು, ನಮ್ಮ ಮಾಮ ಮದ್ವೆ ಆದ್ರೆ ಆಗ್ದೋದ್ರೆ ನಾನು ಹಿಂಗೆ ಇರ್ತೀನಿ ಅಂತು. ಹಂಗಾಗಿ ಆಮೇಲೆ ನಮ್ಮ ಅಕ್ಕಂಗೆ ಸ್ವಲ್ಪ BP ಶುಗರು ಆ ತರ ಇತ್ತಲ್ಲ, ಕಾಯಿಲೆಗಳಿತ್ತಲ್ಲ. ಹಂಗಾಗಿ ನಮ್ಮ ಅಕ್ಕ ತನ್ಕೊಳ್ಳಿಲ್ಲ ಅಂದ್ರೆ ಸತ್ತೇ ಹೋಯ್ತಾಳೆ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಇವನು ಅಕ್ಕನ ಮೇಲೆ ಜಾಸ್ತಿ ಮಾಡ್ಕೊಬಿಟ್ಟ. ಹೋಯ್ತಾಳೆ ನಮ್ಮ ಅಕ್ಕ, ತನ್ಕೊಳ್ಲೇಬೇಕು ಅಂತ ತನ್ಕೊಳಕ್ಕೆ ತೀರ್ಮಾನ ಮಾಡ್ಕೊಂಡು ಇಷ್ಟಪಟ್ಟ. 4 ವರ್ಷ ಹೋಗಿ ಬಂದವ್ರೆ ಅಂದ್ರೆ, ಬೇರೆ ನಮ್ಮನೆ ಹೆಣ್ಮಕ್ಳಾಗ್ಲಿ ಬೇರೆಯವ್ರ ಮನೆ ಹೆಣ್ಮಕ್ಳಾಗ್ಲಿ ಒಬ್ರು ಹೋಗಿ ಬಂದವ್ರ ಒಂದ್ ಗಂಡ್ಸು ಅಂದ್ರೆ ಅವ್ರು ಬೇರೆ ಕಡೆ ಮದುವೆ ಮಾಡಕ್ ಕಷ್ಟ ಅಲ್ವಾ ಅವತ್ತಿನ ಕಾಲದಲ್ಲಿ. ಈಗ 15 ವರ್ಷದ ಹಿಂದೆ ಯಾವಾಗಾದ್ರೂ ಅಷ್ಟೇ, ಇವಾಗಾದ್ರೂ ಅಷ್ಟೇ ಕಷ್ಟ. ಆತರ ಎಲ್ಲ ತುಂಬಾ ನೋವುಗಳು ಅನ್ಭವಿಸ್ಬೇಕಾಗುತ್ತೆ ಮುಂದೆ ಅಲ್ವಾ. ಹೆಂಗ್ ಒಂದ್ ಮಾಡಕ್ ಆಯ್ತೇ ಇಲ್ಲ, ಆಗಲ್ಲ ಅಂತ ಅವಳಿಗೆ ಇಷ್ಟ ಇಲ್ಲ. ನಮ್ಮಣ್ಣ ಕಲ್ಸಿದಾನೆ ನನ್ಗೆ, ನಾನು ಎಲ್ಲಾನು ಫೇಸ್ ಮಾಡಕ್ಕೆ ನನ್ ಕಲ್ಸಿದಾನೆ. ಈ ತರ ಅನ್ಭವಿಸ್ಬೇಕಾಗುತ್ತೆ ಅಂತ ತಿಳ್ಕೊಂಡೆ ನನ್ಗೆಲ್ಲಾನು ಓದ್ಸಿರೋದು ಕಲ್ಸಿರೋದು ಎಲ್ಲಾನು ಮಾಡಿದಾನೆ ಅಂತ ಹೇಳ್ತಾಳೆ. ಅವ್ರೊಟ್ಟಿಗೆ ಧೈರ್ಯವಾಗಿ ಜೀವನ ಮಾಡ್ತಾವಳು. ಅವಳದೇನ್ ತೊಂದ್ರೆ ಇಲ್ಲ, ಪಾಪುನ್ ಸಾಕಿಂದವಳೆ. ನಮ್ಮ ಅಕ್ಕ ಇದಾರೆ, ಹಬ್ಬಕ್ ಮಾತ್ರ ಊರಿಗ್ ಬರ್ತಾರೆ, ಬಾಕಿ ಟೈಮಲ್ಲಿ ಅಲ್ಲೇ ಇರ್ತಾರೆ, ನೋಡ್ಕೊತಾವ್ರೆ, ಚೆನ್ನಾಗಿದ್ದಾರೆ. ಒಟ್ಟಿಗೆ ಅವಳು ಇಲ್ಲ, ಡೈವರ್ಸ್ ಬಗ್ಗೆ ಏನು ಮಾತಾಡಿಲ್ಲ. ಇವಾಗ ಒಂದ್ 3-4 ತಿಂಗಳಾಗೈತೆ. ಫಸ್ಟ್ ಎಲ್ಲ ಜಗಳಾಡ್ದಾಗೆಲ್ಲ ಡೈವರ್ಸ್ ತಗೋತೀವಿ, ಬೇಡ ನಮ್ಗೆ ಅಂತ ಅನ್ನೋರು. ಇವಾಗಂತೂ ಇವನ್ಗೂ ಗ್ಯಾರಂಟಿ ಆಗ್ಬಿಟ್ಟೈತೆ ಅವ್ರು ನಮ್ಮನ್ನ ಸೇರ್ಸಲ್ಲ ಅಂತ. ಇವನ್ಗೂ ಗ್ಯಾರಂಟಿ ಐತೆ ಸೇರ್ಸಲ್ಲ ಅವ್ರು ನನ್ನ ಸೇರ್ಸಲ್ಲ. ಎಲ್ಲಿಗ್ ಸೇರ್ಸಲ್ಲ? ಮನೆಗ್ ಸೇರ್ಸಲ್ಲ ಅವ್ರ ಮನೆಗೆ. ಅವ್ರ ಮನೆಗೆ ನಮ್ಮ ಮನೆ ಮಾಡಿದಾನೆ, ಐಟಮ್ ತಂದು ಕೊಟ್ಟಿದ್ದಾನೆ, ಖರ್ಚು ಮಾಡಿದಾನೆ ಎಲ್ಲ ಮಾಡಿದಾನೆ. ಅವ್ರು ನೋಡಿರೋ ನನ್ನ ಟೈಮಲ್ಲಿ ಏನಂತಾರೆ, ಏನು ಮಾಡಿಲ್ಲ, ಮಗುಗೂ ಏನು ಮಾಡಿಲ್ಲ, ನನ್ಗೂ ಏನು ಮಾಡಿಲ್ಲ ಅಂತಾನೆ. ಅವನು ಬೆಂಗಳೂರಿಗೆ ಕರ್ಕ ಬರೋ ಟೈಮಲ್ಲಿ ಮದ್ವೆ ಮಾಡ್ಕೊಂಡು 1.5 ವರ್ಷ ಬಿಟ್ಟದ ಊರಲ್ಲಿ ಓದಿದ್ ಮುಗಿದ್ಮೇಲೆ ಬೆಂಗಳೂರಿಗೆ ಕರ್ಕ ಬರೋ ಟೈಮಲ್ಲಿ 1 ಲಕ್ಷ ತಂದು ನಮ್ಮ ಮನೇಲೆ ಇಟ್ಟಿದ್ದ. ಹೋಗ್ಬೇಕಾರೆ ಕೊಡಿವಂತೆ, ಸಾಮಾನ್ ತರ್ಬೇಕು, ಮನೆಗೆಲ್ಲ ಐಟಮ್ಗಳು ತರ್ಬೇಕು, ಕೊಡಿವಂತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದ. ಅದನ್ನೆಲ್ಲ ಏನ್ ಬೇರೆಯವ್ರಿಗೆ ಖರ್ಚು ಮಾಡಿಲ್ಲ, ಅವ್ರಿಗೆ ಖರ್ಚು ಮಾಡಿದ್ದಾನೆ. ಮನೆ ಮಾಡಿದಾನೆ, ಸಂಬಳ ತಂದು ಹಾಕಿದಾನೆ. 35,000-40,000 ಸಂಬಳ ಬರೋದು. ಇವನೇನು ಅಂದ್ರೆ ಏನೇನ್ ವ್ಯವಹಾರ ಮಾಡ್ತಾನೆ. IPL ಕಟ್ತೆ, ಜಗಳಾಡ್ದಾಗ ಮನೇಲೆಲ್ಲ IPL ಕಟ್ತೆ ಕಣಮ್ಮ ಅಂತಾನೆ ಅಂತ. ಇವಾಗೆಲ್ಲ IPL ಕಟ್ತೆ, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತಾನಂತೆ. ಆಟೋ ತಗತಾನೆ, ಡ್ಯೂಟಿ ಮುಗಿಸ್ಕೊ ಬಂದ ಓಡಿಸ್ತಾನೆ, ತಿರ್ಗಾ ಅದನ್ನ ಯಾರಿಗೋ ಸಾಲ ಕೊಡ್ಬೇಕು ಅಂತ ಅಡ ಇಡ್ತಾನೆ, ಇಲ್ಲ ಮಾರ್ತಾನೆ. ಏನ್ ಮಾಡ್ತಾನೋ ಅವಂದ್ ಏನೇನ್ ತಪ್ಪೈತೋ ನಾವು ಕಂಡಲ್ಲ ಎದುರುಗಡೆ ನೋಡಿಲ್ಲ. ನಾವ್ ಹಳ್ಳಿಲಿ ಇರೋದು, ಬೆಂಗಳೂರಲ್ಲಿ ಇದ್ದಾಗ ಬಿಟ್ಟು ಬಂದ್ವಿ ನಾವು. ಅವಾಗ್ಲೇ ಕೊರೋನಾಕಿನ್ ಮುಂಚೆನೆ ಬಂದ್ಬಿಟ್ಟಿದ್ವಿ ನಾವು. ಬಂದೇವ 7-8 ವರ್ಷ ಆಗೋಯ್ತು, ಚೆನ್ನಾಗಿದ್ರು. ಇತ್ತೀಚಿಗೆ ನಾವೆಲ್ಲ ಊರ್ ಕಡೆಗೆ ಬಂದ್ಮೇಲೆ ಅಷ್ಟಕ್ಕಷ್ಟೇ ನಾವ್ ಬಂದಿದೀವಿ ಅಂತ ಏನಲ್ಲ, ಅದ್ ಏನೋ ಅವ್ರವ್ರ ಹಣೆ ಬರನೋ ಏನೋ ಎಂತು ನಮ್ಗೆ ಏನೋ ಅರ್ಥ ಆಯ್ತು. ನಮ್ ತಂಗಿಗೂ ಅದೇ ಕೊರಗು, ನಮ್ಗೂ ಅದೇ ಕೊರಗು.
ಅಮ್ಮ ಮುಂಚೆ ಬೈಯೋರು, ಅನ್ನೋರು, ಅವಳನ್ನು ಬೈಯೋರು, ಇವನ್ನು ಬೈಯೋರು. ಇವಾಗ ಯಾರನ್ನೂ ಬೈಯಾಕಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಅಪ್ಪ ಇಲ್ಲ, ಅಮ್ಮ ಒಬ್ರೇ ಇದಾರೆ ಊರಲ್ಲಿ, ಸೈಲೆಂಟ್ ಆಗಿದ್ದಾರೆ ಅವ್ರ ಪಡಿಗವ್ರು. ಅಂದ್ರೆ ಊರಿಗೆ ಬಂದು ಹೋಗಿ ಮಾಡ್ತವ್ನೆ. ಆಟೋ ಹೊಸದ ಆಟೋ ತಗೊಂಡಂತೆ ಬಂದು ಹಣ್ಕಾಯಿ ಮಾಡಿಸಿ ತಂಗಿನೂ ನನ್ ತಂಗಿನೂ ಕರ್ಕೊಬಂದು, ತಂಗಿ ಗಂಡ ಎಲ್ಲ ಬಂದು ಅವನ ಜೊತೆಗೆ ಹಣ್ಕಾಯಿ ಎಲ್ಲ ಮನೆ ದೇವ್ರಿಗೆ ಮಾಡಿಸ್ಕೊಂಡು ಹೋಗಿದ್ದಾನೆ. 2 ಸಲ ಬಂದು ಹೋಗಿದ್ದಾನೆ ಊರಿಗೆ. ನಮ್ಮ ಹತ್ರ ಫೋನಲ್ಲಿ ಒಂದ್ಸಲ ಮಾತಾಡ್ದ. ಹಿಂತಿರ್ಗಾ ನಾವು ಏನ್ ಫೋನ್ ಮಾಡಿಲ್ಲ, ಅವನು ಮಾಡಿಲ್ಲ. ನನ್ ನಂಬರ್ ಕೊಟ್ಟೆ ನಿಮ್ದು, ಫೋನ್ ಮಾಡಿ ಮಾತಾಡಪ್ಪ, ಮಾತಾಡು, ನನಗ್ ನಿಂದೇ ಚಿಂತೆ, ಮಾತಾಡು ನೀನು ಒಂದ್ಸಲ, ನಿನ್ ಫ್ಯಾಮಿಲಿ ಇದಕ್ಕೆ ನೀನ್ ಕೇಳ್ಕೊ, ಹೇಳ್ತಾರೆ ನಿನ್ನ ಸಮಾಧಾನದ ಮಾತು ಹೇಳ್ತಾರೆ. 4 ಹಿಂಗಲ್ಲ ಹಿಂಗೆ ಜೀವನ ಮಾಡಿ ಮಟ್ಟಿ ಅಂತ ಫೋನ್ ಮಾಡುವಂತ ನಂಬರ್ ಕೊಟ್ಟಿದ್ದೆ ನಾನು. ಒಂದ್ ದಿವಸ, ಈಗ ಒಂದ್ 15 ದಿವಸದಲ್ಲಿ 15-20 ದಿವಸನೇ ಆಯ್ತು. ಹಂಗಾಗಿ ಏನು ಫೋನ್ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ. ನನ್ಗೆ ಇವತ್ತು ಲೈನ್ ಸಿಕ್ಕಿರೋದೇ ನನ್ ಪುಣ್ಯ. ನನ್ನ ಅವ್ನ್ ಕೇಳ್ಬೇಕು ಅಂತ ತುಂಬಾ ಆಸೆ ಇತ್ತು, ಸಿಕ್ಕೈತೆ. ಏನ್ ಸಮಾಧಾನದ್ದು ಸಮಾಧಾನ ಅಂದ್ರೆ ನನ್ನ ಸಮಾಧಾನಕ್ಕೆ ಕೇಳ ಅಂತದಲ್ಲ, ಅವ್ರು ಸರಿ ಹೋಗೋ ಅಂತದ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು. ನಾವ್ ಮಧ್ಯದಲ್ಲಿ ಇವಾಗ ತಲೆ ಹಾಕಕ್ ಆಗಲ್ಲ. ನಮ್ಮ ಅಕ್ಕನ ಮಗ ಏನಕ್ಕೂ ಕರೆಯಲ್ಲ, ನಾವ್ ಯಾರನ್ನೂ ಕರೆಯಲ್ಲ. ನಮ್ಮ ತಂಗಿ ಗಂಡನೂ ಕರೆಯಲ್ಲ, ತಂಗಿನೂ ಕರೆಯಲ್ಲ, ನಮಗೂ ಫೋನ್ ಮಾಡಲ್ಲ, ನಮ್ಮ ತಂಗಿ ನಮ್ಮ ಯಜಮಾನ್ರಿಗೂ ಫೋನ್ ಮಾಡಲ್ಲ. ಸಮಸ್ಯೆ ಇಂಥ ಸಮಸ್ಯೆ ಅಂತಾನೆ ಹೇಳ್ಕೇಳಕಲ್ಲ, ಅವನೇನೋ ಹೇಳಿಕೇಳಕಲ್ಲ. ಒಟ್ಟಿಗೆ ತಂಗಿನ ನೋಡ್ಕೊತಾವನೆ, ದುಡ್ಡು ಕಾಸು ಕೊಡ್ತಾನೋ ಏನೋ ಕೊಡ್ತಾನೆ, ಮಾಡ್ತಾನೆ. ಅವ್ರ ಅಮ್ಮ ನಮ್ಮ ಅಕ್ಕನೂ ಸಾಕ್ಯತಾವನೆ, ತಂಗಿನೂ ನೋಡ್ಕೊತಾವನೆ, ಅವಳು ಕೆಲ್ಸಕ್ಕೆ ಹೋಯ್ತಾಳೆ. ಸಕ್ಕದು. ಈ ಒಂದ್ ಹೆಂಗ್ಸು ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಒಂದ್ ಹೆಣ್ಮಗಳು ಕಷ್ಟ ಅಲ್ವಾ, ಹೆಂಗ್ ಮಾಡ್ತೈತೋ. ನಾನು ಅದೇನೇ ಹೇಳ್ತೀನಿ, ಬೇಡ ಕಣ, ಒಡ್ಬೆ ಕೊಡು, ಆಮೇಲೆ ಚಿಕ್ಕಪ್ಪ ಅವ್ರ ಹತ್ರ ದುಡ್ಡಿಸ್ಕೊಡು, ನನ್ನ ತಂಗಿ ಗಂಡನ ಹತ್ರ ದುಡ್ಡಿಸ್ಕೊಡು ಚಿಕ್ಕಪ್ಪ ಅವ್ರ ಹತ್ರ ಅಂತ ಎಲ್ಲ ಹಠ ಮಾಡೋಣಂತೆ, ಸಾಲ ತೀರಿಸ್ಬೇಕು ಅಂತ. ಸಾಲದ್ದೇ ಪ್ರಾಬ್ಲಮ್ ಅಂತ ನಮ್ಮಿದು, ಸಾಲದ್ದೇ ಪ್ರಾಬ್ಲಮ್, ಇನ್ನೇನು ಪ್ರಾಬ್ಲಮ್ ಇಲ್ಲ, ಸಾಲದ್ದೇ ಪ್ರಾಬ್ಲಮ್. ಅವ್ನ ಹೇಳ್ತಾನೆ ನಮ್ದು ಅದೇ ಪ್ರಾಬ್ಲಮ್, ಸಾಲದ್ದೇ ಪ್ರಾಬ್ಲಮ್ ನಮ್ದುವೆ. ನಾನು ಹೇಳ್ತೇನೆ ಫೋನ್ ಮಾಡ್ದಾಗೆಲ್ಲ, ನಂದು ನಿಂದು ಒಂದೇ ತರ ಪ್ರಾಬ್ಲಮ್ ಅಲ್ಲಮ್ಮ, ಹೆಂಗಮ್ಮ ನಾವು ಸುಧಾರಿಸ್ಕೊಳ್ಳೋದು, ಯಾವಾಗ್ಲೂ ಇದೇ ಆಗೋಯ್ತಲ್ಲಮ್ಮ, ಹೆಂಗಮ್ಮ ಮಾಡೋದು ನಾವು ಅಂತ, ಹೆಂಗ್ ಸುಧಾರಿಸ್ಕೊಳ್ಳೋದು, ಏನ್ ಬಂದ್ಬಿಟ್ಟೈತೆ ನಮ್ಮಿಬ್ರಿಗೂನು ಅಂತ. ಮದುವೆ ಮಾಡ್ಬೇಕಾದ್ರೆ ಸಾಲ ಇರ್ಲಿಲ್ವಾ? ಅವಾಗ ಇತ್ತು ಸಾಲ, ಅಂದ್ರೆ ಮನೆ ಕಟ್ಟಿದ್ದ, ಸಾಲ ಇತ್ತು, ಮ್ಯಾನೇಜ್ ಮಾಡ್ತಿದ್ದ. ಅವಾಗೆಲ್ಲ ಮೇಂಟೈನ್ ಮಾಡ್ಕೊಂಡ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದ. ಆಮೇಲೆ ಓದ್ಸುವಾಗ್ಲೂ ಅಷ್ಟೇ ಲೋನ್ ಎಲ್ಲ ತಕೊಟ್ಟು ಎಜುಕೇಶನ್ ಹೋಗ್ಬೋದಲ್ಲ, ಈಗ್ಲೂ ಹಂಗೆ ಮಾಡ್ಕೊಂಡು ಹೋಗ್ಬೋದಲ್ಲವ? ಹೆಂಗೋ ಏನೋಪ್ಪ, ಹೆಂಗ್ ಮಾಡ್ತಾನ, ಅವಂದೇ ತಪ್ಪು ಅಂತಾರ ಅವ್ರು, ಅವಂದೇ ತಪ್ಪು, ಇವಂದೇ ತಪ್ಪು ತಪ್ಪಿದೆ. ಈ ಹುಡ್ಗಿದ್ ಏನ್ ತಪ್ಪಿದ್ಯವ? ಹುಡ್ಗಿದ್ ನಾವ್ ಏನು ತಪ್ಪು ಹೇಳಲ್ಲ, ಹುಡ್ಗಿದ್ ಏನು ತಪ್ಪು ಹೇಳಕ್ಕಲ್ಲ ನಾವು. ಒಟ್ಟಿಗೆ ಅವ್ರು ತಂದಾಕಲ್ಲ ಅಂತಾರಲ್ಲ, ತಂದಾಕಲ್ಲ, ಏನು ತಂದಾಕಿಲ್ಲ, ನಮ್ಮ ಮಗುಗೂ ನಮ್ಗೂ ಏನು ಮಾಡಿಲ್ಲ ಅಂತಾರೆ. ಕೆಲ್ಸದಲ್ಲ ಅವನಲ್ಲ, ಏನಾರು ಒಂದ್ ಇನ್ಸೂರೆನ್ಸ್, ಒಂದ್ ದುಡ್ಡು ಕಾಸಿನ ಅನುಕೂಲನೋ ಅಂದ್ರೆ ಏನು ಮಾಡಿಲ್ಲ. ಮಗು ಕಟ್ಬೇಕು 70,000 ಕಟ್ಟಕ್ಕಲ್ಲ, ಬಾಡಿಗೆ ಕಟ್ಟಕ್ಕಲ್ಲ, 10,000 ಬಂದಿರೋ ಸಂಬಳ ಅಂತಾನೆ, 15,000 ಅಂತಾನೆ, 5,000 ಅಂತಾನೆ, ಒಂದ್ ತಿಂಗ್ಳು ಕೊಡ್ತಾನೆ, ಒಂದ್ ತಿಂಗ್ಳು ಕೊಡಕ್ಕಲ್ಲ ಅಂತ ಇವನ್ ಮೇಲೆ ಎಲ್ಲಾನು ಹೇಳ್ತಾರೆ. ನಾವು ಹತ್ರದಲ್ಲಿ ಇಲ್ವಲ್ಲ, ನಾವ್ ಯಾವ್ದೊಂದು ಕಣ್ಣಿಂದ ನೋಡಕ್ಕೆ. ನಿಮ್ ತಮ್ಮ ಅದನ್ನೆಲ್ಲ ಸುಳ್ಳು ಅಂತಾನ? ನಾನ್ ಮಾಡ್ದೆ ಯಾರು ಮಾಡ್ತಾರೆ ಅಂತಾನೆ, ನಾನ್ ಮಾಡ್ದೆ ಯಾರು ಮಾಡಿದಾರಮ್ಮ, ನಾನೇ ತಾನೇ ಮಾಡಿರೋದು ಅಂತಾನೆ. ಆಮೇಲೆ ನಮ್ ಚಿಕ್ಕಪ್ಪನ ಮಗ ಒಬ್ರು ಇದ್ರು, ಚಿಕ್ಕಪ್ಪನ ಮಗಳೂನು ಅಲ್ಲೇ ಇದಾರೆ ಬೆಂಗಳೂರಲ್ಲಿ. ಅವರೆಲ್ಲ ಹೇಳ್ತಾರೆ, ಇದ್ದಾಗ ಒಂಥರ ಇರ್ತಾರೆ ಇವ್ರು, ಇದ್ದಾಗ ತಂದಾಕವ್ರಿಗೂ ತಿಂತಾರೆ, ಚೆನ್ನಾಗಿರ್ತಾರೆ. ಅವಳು ಕೆಲ್ಸಕ್ಕೆ ಹೋಯ್ತಾಳೆ, ಇರೋವಾಗ ಚೆನ್ನಾಗಿರ್ತಾರೆ. ಇವನೊಂದ್ ಸ್ವಲ್ಪ ದುಡ್ಮೆ ಕಮ್ಮಿ ಆಯ್ತು, ಏನಾರು ಒಂದ್ ಸ್ವಲ್ಪ ದುಡ್ಮೆ ಅಂತ ಏನಿಲ್ಲ, ಸಂಬಳ ಇವ್ನ್ ಲೋನ್ ಪನ್ನು ತಗೊಂಡಿರ್ತಾನೆ, ಕಟ್ಟಾಯ್ತದೆ. ಇವನ್ ಕಡೆಯಿಂದ ಅದ್ ಏನೇನ್ ಮಾಡ್ತಾನೋ ಇವನು, ಅದೇ IPL ಕಟ್ತೀನಿ ಅಂತಾನಲ್ಲ, ಇಸ್ಬಿಟ್ ಆಡ್ತಾನೆ, ಫೋನಲ್ಲಿ ಇಸ್ಬಿಟ್ ಆಡೋದು, IPL ಕಟ್ಟೋದು, ಅದು ಇದು ಅಂತ ಮಾಡ್ತಾನೆ, ಕಳ್ಕತಾನೆ, ಸಾಲ ಮಾಡ್ಕೊತಾನೆ. ಆಮೇಲೆ ಲೋನ್ಗಳು ತಗೊಂಡವನೆ, ಅಲ್ಲೆಲ್ಲ ಕಟ್ಟಾಗುತ್ತೆ. ಸುಮಾರು ಲೋನ್ ತಗೊಂಡವನೆ, ಆಟೋಗ್ ಲೋನ್ ತಗೊತಾನೆ, ಬೇರೆ ಶೂರಿಟಿ ಹಾಕ್ತಾನೆ, ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ಬರೀ ಇದನ್ನೇ ಹೇಳ್ತಾರೆ. ಇವಂದು ಸುಳ್ಳೈತೆ, ಅರ್ಧಕ್ಕರ್ಧ ಇವಂದು ಸುಳ್ಳೈತೆ. ನಾವು ಇವನು ನಂಬಕ್ಕಲ್ಲ ನಾವು. ನಮ್ ತಂಗಿಯವ್ರ ಹತ್ರನು ಈಗ ಒಂದೂವರೆ ತಿಂಗಳ 2 ತಿಂಗಳಲ್ಲೇನೋ ಒಂದ್ 55,000 ಸಾಲ ಇಸ್ಕೊಂಡ್ ಹೋಗ್ಯವನೆ ಬಂದು. ಸರಿನವ, ಇದನ್ನೆಲ್ಲ ತಗೊಂಡು ಏನ್ ವ್ಯವಹಾರ ಮಾಡ್ತಿದ್ದಾನ? ಅಂದ್ರೆ ಸಾಲ ತೀರಿಸೋದ್ರಲ್ಲಿ ಇದೆಲ್ಲ ಮುಗಿದೋಯ್ತೀತ? ಏನೋಪ್ಪ, ನನ್ಗೇನು ಅರ್ಥ ಆಯ್ತಾ ಇಲ್ಲ, ನನ್ಗೇನು ಗೊತ್ತಾಯ್ತಿಲ್ಲ ನನ್ಗಂತೂ. ಆಯ್ತು, ಈಗ ನಾನ್ ನಿನ್ ಒಂದ್ಸಲ ಹೇಳ್ತೀನಿ ನೋಡವ್ವ, ಈ ವಿಚಾರ ಇದೆಯಲ್ಲ, ಅವರಿಬ್ಬರಿಗೆ ಬಿಟ್ಬಿಡೋದು ಈಗ ಬಹಳ ಮುಖ್ಯ. ಅವರಿಬ್ಬರಿಗೆ ಬೇಕಾದ್ರೆ ಬೇರೆ ಆಗ್ತಾರೆ, ಬೇಕಾದ್ರೆ ಅವರಿಬ್ರು ಒಂದಾಗ. ಈಗ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳ ಮಿತಿ ಮೀರಾಯ್ತು, ನಿಮ್ಮ ಪ್ರಯತ್ನಗಳೆಲ್ಲ ಆಯ್ತಲ್ಲವಾ? ಇದಾದ್ಮೇಲೂ ಈಗ ಅವ್ರ ತಾಯಿಯನ್ನ ಒಡೆಯೋ ಮಟ್ಟಿಗೆ ಯಾಕೆ ಹೋಗ್ತಿದ್ದ ನೆನಪೈತಾನೆ? ಒಂದು ದಿವಸ ಮತ್ ನಿಮ್ ಕಡೆಗೆ ತಿರುಗ್ಕೊಳುತ್ತದು.
ಈಗ ಏನಾಗುತ್ತೆ, ನೀವು ಅವನಿಗೆ ಮದುವೆ ಮಾಡದೆ, ಅವನ ಕಷ್ಟ ಸುಖಗಳಲ್ಲಿ ಭಾಗಿಯಾಗದೆ, ಇದು ಯಾವುದೂ ಮಾಡದೆ ನೀನು ಪಾಡಿಗೆ ಮದುವೆ ಆಗಿ ನಿನ್ನ ಗಂಡನ ಮನೇಲಿ ಚೆನ್ನಾಗಿದ್ದೆ, ಇವನ ಯಾವ ಕಷ್ಟ ಸುಖಕ್ಕೂ ನೀನು ಭಾಗಿಯಾಗಿಲ್ಲ ಅಂದಾಗ ನೀನು ಅಯ್ಯೋ ಪಾಪ ಅನ್ಬೋದು. ನೀನು ಎಲ್ಲ ಮಾಡಿಯೂ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನೋಡವ್ವ. ಅಲ್ಲ, ಮನುಷ್ಯ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರಬೇಕು, ಕಟ್ಕೊಂಡವರು ಮಕ್ಕಳು, ಹುಟ್ಟಿಸಿದ ಮಕ್ಕಳು, ಕಟ್ಕೊಂಡು ಹೆಂಡತಿ, ಅಕ್ಕ ತಂಗಿ, ಅಪ್ಪ ಅಮ್ಮ, ಈ ಸಾಲ ಮಾಡಿ ತುಪ್ಪ ತಿನ್ನೋ ಬುದ್ಧಿ ಇದೆಯಲ್ಲ. ಮತ್ತೆ ಆಯ್ತು, ಮನೆ ಕಟ್ಟಕ್ ಮಾಡಿದ್ರು, ಮದುವೆ ಮಾಡಿದ್ರು ಆಯ್ತು. ಪ್ರಾಮಾಣಿಕವಾಗಿ ಒಳ್ಳೆ ಕಾರ್ಯಗಳಿಗೋಸ್ಕರ ಸಾಲ ಯಾವ ಮನುಷ್ಯ ಮಾಡಿರ್ತಾನೆ, ಆ ಒಳ್ಳೆ ಕಾರ್ಯಗಳಿಗೆ ಮಾಡಿದ ಸಾಲವನ್ನು ತೀರಿಸೋ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಆದ್ರೆ ಈ ಮಧ್ಯೆ ಬೆಟ್ಟಿಂಗು, ಜೂಜಾಟ ಇದಾವಲ್ಲ, ಇದಕ್ಕೆ ನೀನು ಹೊಣೆ ಆಗ್ತೀಯ? ನಾನ್ ಮಾಡಿಲ್ಲ ಅಂತಾನೆ. ಅದ ಹುಡುಗಿ ಹತ್ರ ಜಗಳಾಡ್ತಾನೆ, ಮಾಡಿದೀನಿ ಕಟ್ಟಿದೀನಿ ಕಣಮ್ಮ, ಏನ್ ಮಾಡಿದ್ರಿ ದುಡ್ಡೆಲ್ಲ ಏನ್ ಮಾಡಿದ್ರೆ ಮಮ್ಮ ಅಂತ ಕೇಳಿದ್ರೆ, ದುಡ್ಡು ಕಟ್ದ ಪೆಲಿ ಕಟ್ದೆ, ಏನೋ ಮಾಡ್ದೆ, ಇಸ್ಪಿಟ್ ಹೊಡ್ದೆ, ಹಂಗಾಡ್ದೆ ಹಿಂಗಾಡ್ದೆ ಅಂತಾನೆ. ನಮ್ಮ ಹತ್ರ ನಾನು ಏನು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ. ಯಾರ ಬದುಕು? ತಾನ್ ಜವಾಬ್ದಾರನಾಗಿದ್ದು ತನ್ನ ಬದುಕನ್ನ, ತನ್ನ ಸಂಸಾರವನ್ನು ಕಾಪಾಡ್ಕೊಳ್ಳೋ ಈಗ ಮೆಚುರಿಟಿನೇ ಇಲ್ವಲ್ಲವ ಅಲ್ಲಿ. ಹೌದು ಹೌದು ಹೌದು, ನಿಜ. ಇವಂದೇ ತಪ್ಪು ಅಂತೀವಿ ನಾವು ಇವಂದೇ ತಪ್ಪು ಅಂತೀವಿ. ತಪ್ಪು ಅವನ್ ತಪ್ಪು ಮಾತು ಇಂಥದ್ದೇನೋ ಉಟ್ಕೊಂಡಾಗ, ಹೆಂಡತಿ ಬಾಯಲ್ಲಿ, ಹೆಂಡತಿ ಮನೆಯವ್ರ ಬಾಯಲ್ಲಿ ಉಟ್ಕೊಂಡಾಗ, ನಾನು ಬ್ಯಾಚುಲರ್ ಅಲ್ಲಿ ಇದ್ದಾಗ ಸ್ನೇಹಿತರ ಜೊತೆ ಇನ್ನೊಬ್ಬ ಬ್ಯಾಚುಲರ್ ಜೊತೆ ವಾದ ಮಾಡ್ದಂಗೆ ವಾದ ಮಾಡೋದಲ್ಲ ಈ ಸಂಸಾರ. ಹೌದು, ನಾನು ನನ್ನ ಹೆಂಡತಿ ಮಾತಾಡ್ಕೊಳ್ತೀವಿ, ಇಲ್ಲ ಕಣತೆ ಹೆಂಗಾಯ್ತು ಅಂದ್ರೆ ಆ ಮಾತಲ್ಲಿ ತಗದ ಒಗದ ಅಂತ ಇದ್ದಾಗ ಸಂಸಾರಗಳು ಉಳಿಯಲ್ಲವಾ? ಹೌದು ಹೌದು. ಅಂದ್ರೆ ಉಳಿಸ್ಕೊಳ್ಬೇಕು ಅಂತ ಇದ್ರೆ ಏನಾಗ್ಬಿಡುತ್ತೆ, ಅವ್ರವ್ರ ಮಾತಿನಲ್ಲಿ ಸ್ವಲ್ಪ ಶಾಂತತೆ ಬರುತ್ತೆ. ಇವಾಗ ಏನ್ ಹೇಳ್ತಾನೆ ಅಂದ್ರೆ, ನಮಗೆ ಏನ್ ಹೇಳ್ತಾನೆ, ಈಗ ಸ್ವಲ್ಪ ದಿವಸದಲ್ಲಿ ಫೋನ್ ಮಾಡಿದ್ದಾಗ, ಸಾಲ ಇದ್ದದ್ದೇ ಬಿಡು, ಆದ್ರೂ ನೀವ್ ಸಂಸಾರದಲ್ಲಾದ್ರೂ ಭಾವ ನೀವು ಚೆನ್ನಾಗಿದ್ದೀರಾ, ಹೆಂಗೋ ಚೆನ್ನಾಗಿದೆ, ಸಂಸಾರದಲ್ಲಿ ಚೆನ್ನಾಗಿದ್ದೀರಾ, ಸಾಲ ಆದ್ರೂ ನೀನಾದ್ರೂ ಒಂದ್ ಸ್ವಲ್ಪ ಹೇಳಿ ನಿಭಾಯಿಸ್ತೀಯಾ, ನೀನಾದ್ರೂ ಹೆಂಗೋ ಸಂಘದಲ್ಲಿ ತಕ್ಕೊಡ್ತೀಯ, ಏನೋ ಮಾಡ್ತೀಯ, ಭಾವ ಆದ್ರೂ ಮಾಡ್ತಾರೆ, ಆದ್ರೂ ನಮ್ ಸಂಸಾರನೇ ಚೆನ್ನಾಗಿಲ್ವಲ್ಲ, ಸಂಸಾರದಲ್ಲೇ ಚೆನ್ನಾಗಿದ್ರೆ ಯಾರು ಒಂಚೂರು ಹೆಂಗೋ ಕಷ್ಟಪಟ್ಟು ಹಿಂಗಲ್ಲ ಹಿಂಗೆ ಅಂತ ಇರಾಕಾರು ಇರ್ಬೋದು, ಸಂಸಾರದಲ್ಲೇ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಅವೆಲ್ಲ ನಾವ್ ಇಲ್ಲಿ ಈ ವಿಚಾರದಲ್ಲಿ ನಿಮಗೆ, ಈಗ ನೀವು ನನ್ನ ಜೊತೆ ಮಾತಾಡಿ, ಈಗ ಅವರಿಬ್ರು ಬಂದು ಮಾತಾಡಿದ್ರೆ ನಾನು ಅವ್ರಿಗೆ ಹೇಳೋ ವಿಚಾರಗಳು ಬೇರೆ. ನೀವು ಬಂದು ಹೇಳಿದಾಗ ಇಲ್ಲಿ ನನಗೆ ಮೇಲ್ನೋಟಕ್ಕೆ ಅನ್ಸೋದು ಈತನಲ್ಲೇ ಮತ್ತೆ ಆಕೆಲಿ. ಈಗ ಸಂಸಾರ ನೀವೆಲ್ಲಿವರೆಗೂ ಹೋಗಿ ಬೀಳ್ತಿರೋ ಸಂಸಾರವನ್ನ ನೀವ್ ಇನ್ನೇನ್ ಬಿದ್ದು ಹೋಗುತ್ತೆ ಅಂದಾಗ ನೀವೆಲ್ಲ ಹೋಗಿ ಇಟ್ಕೊಳ್ತೀರಾ, ಮತ್ತೆ ಅವ್ರ ಕೈ ಕೊಡ್ತೀರಾ, ಅವ್ರ ಜಗಳ ಆಡ್ಲಿಕ್ಕೆ ಮತ್ತೆ ಸಂಸಾರ ಕೆಳಕ್ ಬಿಡ್ತಾರೆ, ನೀವು ಕೆಳಗ್ ಬೀಳುತ್ತಲ್ಲ ಅಂತ ನೀವ್ ಎಲ್ಲಿವರೆಗೂ ಇಟ್ಕೊಳಕ್ ಹೋಗ್ತಿರೋ ಅವ್ರಿಗೆ ತನ್ನ ಸಂಸಾರ ಕಾಪಾಡ್ಕೊಳ್ಬೇಕು ಅನ್ನೋ ಬುದ್ಧಿ ಅವ್ರಿಗೆ ಬರಲ್ಲ. ಹೌದೌದು. ಆ ಹುಡ್ಗಿ ಏನ್ ಕೇಳಲ್ಲ, ಆ ಹುಡ್ಗಿ ಏನ್ ಸಾಲ ಮಾಡಲ್ಲ, ಆ ಹುಡ್ಗಿ ಏನ್ ಕೇಳಲ್ಲ, ಯಾರನ್ನೂ ಕೇಳಲ್ಲ. ಪಾಪ ಇದನ್ ತುಂಬಾ ಒಳ್ಳೆ ಹುಡ್ಗಿ, ನಮ್ಮನ್ ತುಂಬಾ ಪ್ರೀತಿಯಿಂದ ನೋಡ್ತಾಳೆ, ಮಾತಾಡಿಸ್ತಾಳೆ, ನಮಗ್ ತುಂಬಾ ಇಷ್ಟ. ಮಗು ಮುದ್ದಾಗೈತೆ ಮಗು. ಆ ಮಗು ಮುಖ ನೋಡ್ಕೊಂಡಾರು ಹಿಂಗಲ್ಲ, ಹಿಂಗ್ ಬದುಕ್ಬೇಕು ಮಾಡ್ಬೇಕು ಅನ್ನೋದ್ ಬುದ್ಧಿನೇ ಇಲ್ವಲ್ಲ ಇವನಿಗೆ ಅಂತ ಬೇಜಾರಾಯ್ತದೆ. ನಾನಂತೂ ಕೂಡ ಒಂದು ಮಾಡೋ ಪ್ರಯತ್ನ ಮಾಡಲ್ವನವ? ಮಾಡೋವರಿಗೂ ಮಾಡಿದೀವಿ ನಾವು, ಇನ್ಮೇಲ್ ಕೈ ಹಾಕಕ್ ಆಗಲ್ಲ ನಾವು. ಸರಿ, ನಾನ್ ನಿಮ್ಗೆ ಹೇಳೋದು, ಮುಂದಿನ 6 ತಿಂಗಳ ಕಾಲ ಈ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ. ಮತ್ತೆ ಆತ ಸರಿ ನಿಮ್ಮನ್ನ ಮದುವೆ ಮಾಡ್ಲಿಕ್ಕೆ, ಮನೆ ಕಟ್ಲಿಕ್ಕೆ ಏನು ಆತ ಪ್ರಾಮಾಣಿಕವಾಗಿ ತೀರಿಸ್ತಾ ಹೋಗಿದ್ರೆ ಇಷ್ಟೊತ್ತಿಗೆ ತೀರು ಹೋಗೋದು. ಹೌದ್, ನಂದೆಲ್ಲ ತೀರ್ಸಿದ್ದ, ನನ್ ತಂಗಿದ್ನು ತೀರ್ಸಿದ್ದ, ಕೆಲ್ಸ ತಗೊಂಡಿದ್ದ, ಮಾಡ್ಕೊಂಡಿದ್ದಾನೆ. ನಾನು ಬಿಸಿನೀರ್ ಮೇಲ್ ಸುಡ್ಕೋತೀನಿ ಅಂದ್ರೆ ನನ್ಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದ್ರೆ ಸುಡ್ಕೊಳ್ಬೇಕು. ಹೌದೌದು, ನಿಜ. ಬಿಸಿನೀರು ಮೈ ಮೇಲೆ ಸುಡ್ಕೊಂಡ ಮೇಲೆ ಸುಡಬೇಡ ಅಂದ್ರೆ ಸುಡೋ ಗುಣನೇ ಅದು. ಹೌದೌದು, ಬಿಸಿನೀರ್ ಗುಣನೇ ಸುಡೋದು ಅಂದಾಗ ಮೈ ಮೇಲೆ ಸುಡ್ಕೊಂಡ್ಬಿಟ್ಟು ನೋಡವ, ಇವೆಲ್ಲ ಒಂದು ನಿಮಗೆ ಬಿಡಿಸಿ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ, ಬಟ್ ನಿಮಗೆ ಹೇಳಿ ಪ್ರಯೋಜನ ಇಲ್ಲ. ಬಟ್ ಒಂದು ಸಂಸಾರ ಇದೆ, ನೀವು ತವ್ರ ಮನೆಯಿಂದ ಹೊರಗಡೆ ಹೋಗಿ ನಿಮ್ ಪಾಡಿ ನಿಮ್ ಸಂಸಾರ ಮಾಡ್ತಾ ಇದ್ದೀರಿ. ಈತನ ವಿಚಾರದಲ್ಲಿ ಮತ್ತೆ ಆಕೆ ವಿಚಾರದಲ್ಲಿ ನಿಮಗೆ ಧರ್ಮ ಅಥವಾ ಹೇಗಿರ್ಬೇಕು, ಹೇಗೆ ಬದುಕಬೇಕು ನೀವು ಒಂದು ಬುದ್ಧಿ ಹೇಳೋ ಅವಕಾಶ ಇದೆ. ಆದ್ರೂ ಕೂಡ ಅದೊಂದು ಮೀರಿ ಅದು ತುಂಬಾ ಮುಂದೆ ಹೋಗಿದೆ. ಅವರು ಈಗ ಆಕೆ ತವ್ರ ಮನೆಗೆ ಹೋಗಿದ್ದ ಎಷ್ಟು ದಿನ ಇರ್ಬೋದವ? ಅವ್ರ ಅಣ್ಣ ಅದ್ ಏನೇ ದೊಡ್ಡ ಕಾಳಜಿ ಮಾಡಬಹುದು, ಪರಿಸ್ಥಿತಿಗಳು ಹೆಂಗೆ ಕುದುರಿ ಬರ್ತಾವೆ, ಹೆಂಗ್ ಮೂಡ್ ಬರ್ತಾವೆ ಅಂದ್ರೆ ಅವ್ರು ಯಾರು ಆಶ್ರಯ ಕೊಟ್ಟಿದ್ರು ಅವರಿಂದಲೇ ಒಂದು ಮಾತು ವಾಪಸ್ ಬರೋ ತರ ಬರ್ತವೆ.
ಅಂದ್ರೆ ಅವರು ಗಂಡ ಹೆಂಡತಿ ಜಗಳ ಆಡಿದಾರೆ ಇವ್ರಿಗೋಸ್ಕರನೇ. ಇವ್ರು ಚೆನ್ನಾಗಿದ್ದಾಗ ಅವ್ರ ಜಗಳ ಆಗಿತ್ತು, ತಂಗಿ ಬಿಟ್ಕೊಡಲ್ಲ, ತಂಗಿ ನೀನು ಮಾತಾಡ್ಕೊತೀರ, ನನ್ಗೇನು ಹೇಳಲ್ಲ ಅಂತ ನನ್ ತಮ್ಮ ಅಕ್ಕನ್ ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಈಗ ಜಗಳ ಆಡಿದಾರೆ ಅವ್ರು. ಯಾರಿಗೆ ಹೇಳ್ಬೇಕು, ನಾನು ಆ ಹೆಣ್ಣಿಗೆ ಹೇಳ್ಬೇಕು, ನೋಡವ್ವ ನಿನ್ನ ಕಾರಣಕ್ಕೆ ನಿನ್ನ ಅಣ್ಣ ಇವತ್ತಿರಂಗೆ ಅದು ಇರಲ್ಲ, ಅದು ಮುಂದೇನೋ ಆಗುತ್ತೆ. ನಾನು ಆಕಿ ಕಿವಿಗೆ ಹಾಕಿದ್ರೆ ಆಕಿಗೆ ಒಂದೇನೋ ಒಳಗಡೆ ಆತ್ಮ ಪ್ರಜ್ಞೆಗಳು ಅಥವಾ ಆ ಬದ್ಧತೆ, ಆ ಜ್ಞಾನ, ಧರ್ಮ ಸ್ವಲ್ಪ ಎಚ್ಚರವಾಗಬಹುದು. ಹೇಳಿದ್ರೆ ಪ್ರಯೋಜನ ಇಲ್ಲ. ಹೇಳೋದು ಮೊದಲು ಎಂದಾದ್ರೂ ಅವರನ್ನ ಮಾತಾಡಿಸೋ ವ್ಯವಸ್ಥೆ ಮಾಡು. ಅರ್ಥ ಆಯ್ತಲ್ಲ? ಇಲ್ವಾ ನಾನ್ ನಿನಗೆ ಹೇಳ್ತೀಂತವ, ನೀನ್ ಇದರಿಂದ ಸಂಪೂರ್ಣ ನೀನ್ ದೂರ ಇರು ಮೊದ್ಲು. ಇಲ್ಲ ಅವ್ರು ಮಾತಾಡೋ ಪರಿಸ್ಥಿತಿ ಇಲ್ಲ, ಒಂದಾಗ ಪರಿಸ್ಥಿತಿ ಇಲ್ಲ. ನಮ್ಮ ಅಕ್ಕನ ಮಗಳೇ ಇಲ್ಲ, ಇವನು ಇಲ್ಲ ಸೇರ್ಕೊಳ್ಳಲ್ಲ ಅಂತ ಇವನು ಧೈರ್ಯ ತನಕ ಕೇಳಿಸ್ಕೋ. ನಾವು ಬೇರೆ ಆಗೋದು ನಮಗ್ ಸಿಗೋ ಯಶಸ್ಸು ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ಸುಳ್ಳು. ಅಂದ್ರೆ ಬಿಡಿಸ್ಕೊಳ್ಳೋದು ಇಷ್ಟು ಸುಲಭ, ನಿಮಗ್ ಸುಲಭ ಇರಬಹುದು, ಅಂದ್ರೆ ಅವ್ರಿಗೆ ಹೇಳ್ತಿರೋದು ಅವ್ರಿಗೆ ಸುಲಭ ಇರಬಹುದು, ಬಟ್ ಭವಿಷ್ಯ ಅನ್ನೋದು ಸುಲಭ ಅಲ್ಲವ ಅದು. ಇದೇನ್ ಸಂಸಾರ ಇವತ್ತು ಹೆಂಗ್ ತಂದ್ಬಿಟ್ಟಿದ್ದಾರೆ ಯುವ ಜನತೆ ಅಂದ್ರೆ, ಒಳ್ಳೆ ತಿರ್ನಿಕಾಳ ಇದನ್ನು ಬಾಳೆಹಣ್ಣಿನ ಸಿಪ್ಪಿ ಬಿಡಿಸಾಕದಂಗೆ ಬೇಗ ನಾನ್ ಬೇರೆ ಆಗ್ಬಿಡ್ತೀನಿ. ನಿಜ ನಿಜ ನೋಡ್ತಾ ಇದೀನಿ ನಾನು, ದಿನ ನೋಡ್ತೀವಿ ನಾವೆಲ್ಲ ಬಿಡ್ತಾ ಸಂಸಾರಗಳು. ಏನ್ ಈ ಮಟ್ಟಿಗೆ ಬಿಡಿಸ್ಕೊಳಕ್ ಒಂದು ಯಾವ ಧೈರ್ಯ ಅದು? ಆಯ್ತು, ತೀರಾ ಕೊಲೆಗಡಕ ಗಂಡ, ಕೊಲೆಗಡಕ ಅವ್ನ್ ಸರಿ ಇಲ್ಲ, ಅವ್ನ್ ಸಾಲಗಾರ, ದೊಡ್ಡ ಲಪಟ ಅಂದಾಗ ಆಯ್ತವ ನೀನ್ ಅವನಿಂದ ಬೇರೆ ಆಗಿ ಬದುಕವ ಅಂತ ಬಿಡಿಸಬಹುದು. ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನೀವು ಬಿಡಿಸ್ಕೊಳ್ಳೋ ಅಷ್ಟು ಮಾತ್ರ ಆ ಮಟ್ಟಕ್ಕೆ ದೊಡ್ಡವ್ರು ಆಗ್ಬಿಟ್ರೆ ಎಲ್ಲ ನೀವು. ಆಯ್ತು, ಮಕ್ಕಳಿದ್ದಾರೆ, ಅದ್ ನೀವು ಅನುಭವಿಸ್ತೀರಾ. ನೀವು ಒಂದು ಸಮಾಜದ ಕಟ್ಟುಪಾಡುಗಳನ್ನ ಈ ಮಟ್ಟಿಗೆ ಮುರಿಯೋಕೆ ನಿಂತಿದ್ದೀರಾ ಅಂದ್ರೆ ಅದ್ ನಿಮಗ್ ಕಲ್ಸುತ್ತೆ, ಎಲ್ಲಿ ಕಲಿಸ್ಬೇಕು ಅಲ್ಲಿ ಕಲ್ಸುತ್ತೆ. ಈ ನಿನ್ ತಮ್ಮನಿಗಾದ್ರೂ ಆಯ್ತಪ್ಪ, ಹೊರಗಡೆ ಅವ್ರು ಎಷ್ಟು ಹಸ್ತಕ್ಷೇಪ ಮಾಡಿದ್ರು ಮತ್ತೆಷ್ಟು ಹದಗೆಡುತ್ತೆ, ಮತ್ತಷ್ಟು ಹಾಳಾಗುತ್ತೆ ಹೊರತು ಅದ್ ಸರಿ ಹೋಗಲ್ಲ. ಹೊರಗಡೆ ಅವ್ರನ್ನ ಕೂರ್ಸಿ ನ್ಯಾಯ ಮಾಡಿಸಿದಷ್ಟು ಅದು ಇನ್ನಷ್ಟು ಗಂಭೀರವಾಗುತ್ತೆ. ಇಲ್ಲಪ್ಪ, ನಾವಿಬ್ರೆ ಒಂದಾಗೋದಾದ್ರೂ ನಾವೇ ಮಾತಾಡ್ಕೊಳ್ಬೇಕು, ಒಟ್ಟಿಗೆ ಬಾಳೋದಾದ್ರೂ ನಾವೇ ಮಾತಾಡ್ಕೊಳ್ಬೇಕು. ಇದು ಇವರಿಬ್ಬರಿಗೂ ಬರದ ಹೊರತು ನಾನು ಹೇಳ್ತೀನಿ, ಮುಂದಿನ 6 ತಿಂಗಳಾದ ಮೇಲೆ ಇವ್ರು ಈಗಲೂ ಹೆಂಗೇ ಮುಂದುವರಿದ್ರು ಅಂದ್ರೆ ಪರಸ್ಪರ ಡೈವರ್ಸ್ ತಗೊಂಡು ಅವ್ರವ್ರ ಬದುಕು ನೋಡ್ಕೊಳ್ಳಿ, ಸುಮ್ಮನೆ ಕಿತ್ತಾಡ್ಕೊಂಡು. ಯಾಕಂದ್ರೆ ಬದುಕು ಅನ್ನೋದು ಸಂಬಂಧಗಳು ಎಷ್ಟು ಪ್ರೇಮಯುತವಾಗಿ ಒಂದಾಗ್ತವೋ ಸಾಧ್ಯವಾದ್ರೆ ಅಷ್ಟೇ ಪ್ರೇಮಯುತವಾಗಿ ದೂರವಾಗ್ಲಿ. ರಕ್ತಪಾತ ಮಾಡ್ಕೊಂಡು ಈ ಬದುಕು ಏನು ಹಂಗಿಲ್ಲ, ಅಷ್ಟೊಂದು ರಕ್ತಪಾತ ಮಾಡ್ಕೊಂಡು ಸೀರಿಯಸ್ ಆಗಿ ತಗೊಳ್ಳುವಷ್ಟಲ್ಲ. ಎಲ್ಲರೂ ಬದುಕ್ಲಿಕ್ಕೆ ಬಂದಿದ್ದೀವಿ. ನಾವು ನಿಮ್ ಜೊತೆ ಇರೋದ್ರಿಂದ ನಿಮಗೆ ನೆಮ್ಮದಿ ಇಲ್ಲ, ನೀವು ನಮ್ ಜೊತೆ ಇರೋದ್ರಿಂದ ನಮಗ್ ನೆಮ್ಮದಿ ಇಲ್ಲ ಅಂದ್ರೆ ನಾವ್ ಯಾಕಿರ್ಬೇಕು? ಯಾಕೆ ಜೊತೆ ಇರ್ಬೇಕು? ಪ್ರಪಂಚ ವಿಶಾಲವಾಗಿದೆ, ಹೌದಲ್ಲ? ಏನು ಒಬ್ಬೊಬ್ರು ನಿಂತ್ಕೊಳ್ಳೋಕ ಆಕಾಶ ನೋಡ್ಲಿಕ್ಕೆ ನುಗ್ಲು ಬೇಕಾ? ಹಾಗಾಗಿ ಆಕೆಗೆ ಇಲ್ಲ, ನನ್ನ ಅಣ್ಣ ನನ್ನ ಕಾಪಾಡ್ತಾನೆ, ನಾನು ಇವನಿಂದ ಬಿಡಿಸ್ಕೊಂಡು ದೂರ ಆಗ್ತೀನಿ, ಆ ಮಟ್ಟಕ್ಕೆ ಆಕೆ ಧೈರ್ಯವಾಗಿ ಬಂದ್ಬಿಟ್ಟಿದ್ದಾಳೆ, ಆ ಮಟ್ಟಿಗೆ ಯಾರ ಮಾತು ಕೇಳ್ದಂಗೆ ಹೋಗಿದ್ದಾಳೆ ಅಂದಾಗ ನಿನ್ ತಮ್ಮನಿಗೆ ಹೇಳು, ನೋಡಪ್ಪ ನೀನು ಯಾಕೋ ಸರಿ ಹೋಗೋದು ಕಾಣಲ್ಲ, ಆಕೆ ಬದುಕು ಹಾಳಾಗೋದು ಬೇಡ, ನೀನು ಬದುಕು ಹಾಳಾಗೋದು ಬೇಡ. ಅವ್ನು ಹೇಳ್ತಾನೆ, ನನ್ ತಮ್ಮ ಹೇಳ್ತಾನೆ ಏನಂತ, ಅಕ್ಕ ಇದ್ರೆ ಇವಳು ಅಕ್ಕನೇ ಜೋರ್ ಮಾಡೋದು, ಇವಳೇ ಒಂದ್ ಸ್ವಲ್ಪ ಸಮಾಧಾನ ಹೋಗಿದ್ರು ಅಕ್ಕನೇ ಜೋರ್ ಮಾಡೋದು, ಗಿಳಿ ಸಾಕಿ ಗಿಡ್ಗನ್ ಕೈ ಕೊಟ್ಟೆ ಅನ್ನೋದು ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೂ. ಸಾಲ ಇದೆ, ಯಾರ್ದಿರಲ್ಲ ಪ್ರಪಂಚದ ಮೇಲೆ, ಎಲ್ರದ್ದು ಸಾಲ ಐತಿ, ಹಿಂಗಲ್ಲ ಹಿಂಗ್ ತೀರ್ಸ್ಕೊಳ್ಳೋಣ ಹಿಂಗ್ ಅಂದ್ರೆ ಅವ್ರದ್ದು ಉದ್ದೇಶ ಇನ್ನೊಂದು ನನ್ ಮರ್ತ್ಕೊಂಡಿದೆ ಹೇಳಿದೆ ಅದನ್ನ. ಅವರು ಇವಂದು ಸಂಬಳದ್ದು ATM ಅವ್ನ್ ನನ್ ಕೈ ಕೊಡ್ಲಿ, ಅವರೆಲ್ಲ ನಮ್ ಕೈ ಕೊಟ್ಬಿಡ್ಲಿ, ನಾವ್ ಮಾಡ್ಕೇತೀವಿ, ಇವನು ಏನು ಮಾಡೋದ್ ಬೇಡ, ಕೆಲ್ಸ ಮಾಡ್ಲಿ, ಪೆಟ್ರೋಲ್ ದುಡ್ಡು ಕೊಡೋಣ, ಹೋಗ್ಲಿ ಬರ್ಲಿ, ಡ್ಯೂಟಿ ಮಾಡ್ಲಿ, ಮನೆಗ್ ಬರ್ಲಿ ಅಷ್ಟೇ. ಅವ್ರು ಮುಂಚೆ ನೋಡಪ್ಪ, ಬುದ್ಧಿವಂತರಾದವರು, ನಿಜವಾಗ್ಲೂ ನಾಗರಿಕರಾದವರು, ಏನಾದ್ರು ಕಷ್ಟ ಬಂದಾಗ ನೀವು ನಮ್ಮನ್ನ ನೆನಪು ಮಾಡ್ಕೊಳ್ಳಿ. ಅದರ್ವೈಸ್ 7 ಬೀಳು ಕೋಟಿ, 1 ರೂಪಾಯಿ ಬಂದ್ರು, ಕೋಟಿ ರೂಪಾಯಿ ಬಂದ್ರೆ ಅದ್ ನೀವೇ ಮಾಡ್ಕೊಳ್ಳಿ ಅನ್ಬೇಕು. ಇವನೇನು ದಡ್ಡ ದೊಡ್ಡ ಕುಡುಕ ಆಯ್ತು, ಅವ್ರ ಅಮ್ಮಂಗ್ ಕೊಡೋದು ಬೇಡ, ಅವ್ರ ಹೆಂಡತಿ ನಿಭಾಯಿಸ್ಲಿ, ಏನ್ ತೊಂದ್ರೆ ಇಲ್ಲ. ಅವ್ರಿಬ್ರು ಬೇರೆ ಬಂದು ಈಗಿನ ನಿಭಾಯಿಸ್ಲಿ, ನೋಡಪ್ಪ ನಿನ್ ತಂದೆಲ್ಲ ಇವಳಿಗೆ ಕೊಡ್ಬೇಕು ಅಂತ ಹೇಳಿ ತೊಂದ್ರೆ, ಬಟ್ ಅವ್ರ ಅಮ್ಮಂಗ್ ಕೊಡೋದ್ರ ಅದೇನ್ ಅರ್ಥ ಇದೆ ಅದಕ್ಕೆ? ಅಮ್ಮ ಅಂದ್ರೆ ಅಣ್ಣ ಇಸ್ಕೊಳಕ್ ರೆಡಿ, ಅಣ್ಣ ಇಸ್ಕೊಳಕ್ ಅದೆಲ್ಲ ಒಳ್ಳೇದಲ್ಲ. ಹೋದ್ಸಲನು 4 ವರ್ಷ ಕೊಟ್ಟಿದ್ನಲ್ಲ ಇವನು, 3-4 ವರ್ಷ. ಅಂದ್ರೆ ಪೆಟ್ರೋಲ್ಗೂ 50 ರೂಪಾಯಿ ಕೈ ಚಾಚ್ಬೇಕಿತ್ತು, 100 ರೂಪಾಯಿಗೆ 50 ರೂಪಾಯಿ ಕೊಡ್ಸಮ್ಮ, ಇಸ್ಕೊಡಮ್ಮ, ಕೊಡಮ್ಮ. ಈ ಸಂಸಾರ ಸರಿ ಮಾಡೋದಕ್ಕಿಂತ ಮೂಲಭೂತವಾಗಿ ಆ ಮಟ್ಟಿನ ಆಸೆಗಳಿದ್ದಾಗ ಅದು ಇಲ್ಲಿ ದೋಷಕ್ಕಿಂತ ಅಲ್ಲೇ ದೋಷನೇ ಅದು ದೊಡ್ಡದು. ಅವ್ರ ಕಡೆಯಿಂದಲೇ ಅದು ದೊಡ್ಡದಾಗಿ ಕಾಣ್ತಾ ಇದೆ ಈಗ. ಹಾಗಾಗಿ ನಿನ್ ತಮ್ಮ ಕೊಡಕ್ ಇಷ್ಟ ಇಲ್ಲ, ನಾನ್ ಕೊಡಲ್ಲ, ನಾನೇ ಮಾಡ್ತೀನಿ.
ನಾನ್ ಯಾರಿಗೂ ಕೊಡಲ್ಲ, ನಾನೇ ಮಾಡ್ತೀನಿ, ಇವ್ರು ಹೊಂದ್ಕೊಂಡ್ ಬಾಳ್ಕೊಂಡ್ ಹೋಗ್ಬೇಕು. ಅಕ್ಕ ಇದ್ರೆ ನಮ್ ಸಂಸಾರದಲ್ಲಿ ಜಗಳ ಅಂತ ನಾವು ಯಾವಾಗ್ಲೂನು. ಅಕ್ಕ ಗೊತ್ತು ಅಂದ್ರೆ ಬೆಂಗಳೂರಿಗೆ ಪರಸ್ಪರ ಹೊಂದ್ಕೊಂಡು ಹೋಗೋಣ ಅನ್ನೋ ಬುದ್ಧಿ ಇಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದಿದ್ರೆ ಇಂಥವೆಲ್ಲ ವಿಚಾರ ಒಂದೇ ಮಾತಲ್ಲಿ ಹೇಳ್ಬಿಡ್ತೀನವ. ಅವಾಗೇ ಸರಿ ಹೋಗೋ ಕಾಲ ಬರ್ತವೆ, ನೀವು ಸುಮ್ಮನೆ ಇರ್ಬಿಡ್ಬೇಕು. ನಿಮ್ ಪಾಡಿಗೆ ನಿಮ್ದೊಂದು ಸಂಸಾರ ಇದೆಯಲ್ಲ, ನೋಡ್ಕೊಂಡು ಸುಮ್ಮನಿರಿ. ತಮ್ಮ ಆಗಿರ್ಬೋದು, ಬಟ್ ಅವರ ಸ್ವಭಾವವನ್ನ ನೀವು ಬದಲಾಯಿಸ್ಲಿಕ್ಕೆ ಆಗಲ್ಲ, ಅವ್ರ ಕರ್ಮಗಳಿಗೆ ನೀವು ಅಡ್ಡ ಬರ್ಲಿಕ್ಕೆ ಆಗಲ್ಲ. ಹೌದು, ಬೇಡ ಬೇಡ. ಇವೆಲ್ಲ ಗರಿಷ್ಠ ಪ್ರಯತ್ನ ಮಾಡಬೇಕು. ಏನು, ಮನೆಗೆ ಬೆಂಕಿ ಕಾಣಿಸ್ಕೊಂಡಾಗ ನೀರ್ ಆರಿಸೋ ಪ್ರಯತ್ನ ಮಾಡ್ಬೇಕು. ಬಟ್ ನಿಮ್ಮ ಹತ್ರನು ನೀರ್ ಖಾಲಿ ಆದಾಗ ಏನ್ ಮಾಡೋಕ್ಕಾಗುತ್ತೆ? ಬೀಳಕ್ಕಾಗುತ್ತಾ? ಹಾಗಾಗಿ ಮನೆ ಸುಟ್ಟೋದ್ರೆ ಮನೆ ಕಟ್ಟಿಕೊಳ್ಬಹುದು, ಬಟ್ ಜೀವ ಕಾಪಾಡೋ ಪ್ರಯತ್ನ ಮಾಡಬೇಕು. ಅದು ಮೀರಿಯೂ ಅವು ಅಲ್ಲೇ ಅಂತ್ಯ ಆಗ್ಬೇಕು ಅಂದ್ರೆ ನೀವು ಏನು ಮಾಡ್ಲಿಕ್ಕಲ್ಲ. ಅರ್ಥ ಆಯ್ತಲ್ಲ? ಈ ವಿಚಾರದಲ್ಲಿ ನೀವು ಈಗ ನಿಷ್ಕ್ರಿಯರಾಗಿ ನೋಡಪ್ಪ, ಏನೋ ನಿನಗೆ ಬಂದಂಗ ಮಾಡ್ಕೊಳಪ್ಪ. ಯಾಕಂದ್ರೆ ನೀವೆಲ್ಲ ಹಿಂಗೆ ನೀವು ಬಂದಂಗ ಮಾಡ್ಕೊಳಪ್ಪ, ನಾವೇನು ಹೇಳೋಕಿಲ್ಲ ನಿಮ್ಗೆ, ನೀವೆಲ್ಲ ದೊಡ್ಡವ್ರು ಇದ್ದೀರಿ ಅಂತ ಸ್ವಲ್ಪ ನಿಷ್ಠೂರವಾಗಿ ನೀವು ದೂರನೇ ಇರಿ. ಅವಾಗ ಅವ್ರಿಗೆ ಬುಡ ಸಿಯುತ್ತೆ, ಅವ್ರು ಅವಾಗ ಎಚ್ಚೆತ್ಕೊಳ್ತಾರೆ. ಹೌದು, ಹೊಟ್ಟೆ ಉರಿಯುತ್ತೆ ತಮ್ಮ ಅಲ್ವಾ ಅವರು. ಹೊಟ್ಟೆ ಉರಿಯುತ್ತೆ, ಹೌದು. ಈ ಹೊಟ್ಟೆ ಉರಿ ನಿನ್ನ ಮನೆ ಸುಡೋದಿನ ಬರುತ್ತೆ, ಎಚ್ಚರವಾಗಿರು. ಹೌದು, ಅವಳು ಹೋಗ್ಲಿ, ಇವನಂತೂ ಬೇಡಮ್ಮ ಹೋಗೋದು ಊರಿಗೆ, ಹಂಗೆ ಹಿಂಗೆ ಒಟ್ಟಿಗಿದ್ದಾಗ್ಲೇನೆ ಬೆಳಕ ಬಿಡ್ತೇಲಿ ಗೌರವ ಅರ್ಶನ ಕುಂಕುಮನು ಕೊಡಲ್ಲ. ಅದ್ರ ನಾವೊಂದ್ ಕಣ್ಣೀರ್ ಹಾಕಲ್ಲ, ನಮಗೆ ಬೇಡ ಆತರ ಆ ಯೋಚನೆನೇ ಇಲ್ಲ. ಕೊಟ್ಟಿಲ್ವಲ್ಲ ಅನ್ನೋದು ಯೋಚನೆ ಇಲ್ಲ. ನನ್ ಚಿಕ್ಕಮ್ಮನ್ ಮಗ ಕೊಡ್ತಾರೆ ನನ್ಗೆ ನನ್ ತಂಗಿ ಇಬ್ರಿಗೂ. ಅವರು 15 ದಿವಸ ಮುಂಚೆನೆ ಶ್ರಾವಣದಲ್ಲೇ ಬಂದ್ ಕೊಟ್ಟೋಯ್ತಾರೆ. ನಮ್ಗೆ ಇವ್ರು ಕೊಟ್ಟಿಲ್ವಲ್ಲ, ನಮ್ಮ ಅಣ್ಣನೂ ಕೊಡಲ್ಲ, ನನ್ ತಮ್ಮನೂ ಕೊಡಲ್ಲ. ನಮ್ಗೆ ಆ ಚಿಂತೆನೇ ಇಲ್ಲ, ಯೋಚನೆನೇ ಇಲ್ಲ, ಬರ್ಲಿಲ್ವಲ್ಲ ಅಂದ್ರೆ ಏನು ಅಂದ್ರೆ ಅವರು ಸಿಕ್ಕಿದಾಗ ಗೌರಿ ಹಬ್ಬಕ್ ಬರ್ಬೇಕಿತ್ತು ಅಂತಾರೆ. ಅಪ್ಪ ನೀವ್ ಕೊಡ್ದಿದ್ರು ಪರವಾಗಿಲ್ಲ, ಬಂದಿದ್ರು ಅನ್ನೋ ತರ ಬನ್ನಿ, ಹೋಗಿ ನಮ್ಮ ಮನೇಲಿ ಇರೋದು ಒಂದ್ ಲೋಟ ನೀರ್ ಕೊಡ್ಕೊಂಡು ನಮಗೆ ಅದೇ ಸಂತೋಷ. ಅದ್ ಬಿಟ್ರೆ ಕೊಟ್ಟಿಲ್ಲ ಅಂತ ನಾವೇನ್ ಕೇಳಲ್ಲ, ಬಂದೋಗಿ ಹಬ್ಬದಲ್ಲಿ ಸಾಕು ಅಂತ ಕೇಳ್ತೀವಿ. ಅಷ್ಟು ಬಿಟ್ರೆ ಕೊಟ್ಟಿಲ್ವಲ್ಲ ಅಂತ ಅಳೋದು, ಕರೆಯೋದು, ಕಣ್ಣೀರ್ ಹಾಕೋದು, ಅವ್ರಿಗೆ ಶಾಪ ಹಾಕೋದು, ಆ ತರ ಬುದ್ಧಿ ನಮ್ಗಿಬ್ರಿಗೂ ಇಲ್ಲ. ಈ ತಮ್ಮನ ವಿಚಾರವಾಗಿ ಹೇಳ್ತೀನಿ, ನೀವು ನಿಮ್ಮ ಈ ತಂಗಿ ಇರ್ಬೋದು, ನೀವಿರ್ಬೋದು, ಇನ್ಯಾರೋ ಇರ್ಬೋದು, ಇದಕ್ಕೆ ಮೊದಲು ಪ್ರತಿಕ್ರಿಯಿಸೋದನ್ನ ಮೊದಲು ಬಿಡಿ, ಸ್ಪಂದಿಸೋದನ್ನ ಬಿಡಿ. ಸ್ವಲ್ಪ ನಿಷ್ಠೂರವಾಗಿ, ಈಗ ನಿನಗೆ ದುಃಖ ಆಗಬಹುದವ, ಬಟ್ ಯಾವ ಸಮಯ, ಈಗ ಮೇಷ್ಟ್ರು ಶಿಷ್ಯನಿಗೆ ಹೊಡ್ಲಿಕ್ಕೆ ಏನ್ ಇಷ್ಟ ಇರಲ್ಲ, ಬಟ್ ಹೊಡಿಬೇಕಾಗುತ್ತೆ. ವಿದ್ಯೆ ಕಲೀಲಿ ಅಂತ ಹೊಡಿತಾರೆ, ಹೌದಲ್ಲವಾ? ಕೆಲವು ಆ ನಿಷ್ಠೂರಗಳು ಅವನ ಉದ್ಧಾರಕ್ಕೆ ಆಗಿದ್ದಾಗ, ಅಯ್ಯೋ ಇಲ್ಲ ನಂಗೊಂಥರ ಬಿಟ್ಟಿರೋ ಕಾಲ ಅಂದ್ರೆ, ನಿಮ್ಮ ಏನು ಆ ಮಟ್ಟಿನ ಅವರನ್ನ ಆತ್ಕೊಳ್ಳೋ ಬುದ್ಧಿನೇ ಅವರನ್ನ ಸೋಂಬೇರಿಗಳನ್ನಾಗಿ ಮಾಡಿರುತ್ತೆ. ಅವರು ಜೊತೆ ಇರ್ತಾರೆ, ಅಥವಾ ಅದು ತೀರಾ ಮಿತಿ ಮೀರಿ ಅವ್ರಿಗೆ ಕಿತ್ತಾಡ್ಕೊಂಡು ದೂರ ಹೋಗ್ತಾರೆ. ಎರಡರಿಗೊಂದು ಆಗ್ಬೇಕಂದ್ರೆ ನೀವು ದೂರ ಇರಿ. ಯಾಕಂದ್ರೆ ಅವರು ಹೊರಗಡೆಯಿನ ಬುದ್ಧಿವಾದ ಕಳಿ ಕಿವಿ ಕೊಡೋರು ಆಗ್ತಿಲ್ಲ ಅನ್ನೋದಾದ್ರೆ ಬಿಡಿ, ಅಲ್ಲೇನೋ ಆಗ್ಲಿ. ಅವ್ನ್ ನನ್ ತಮ್ಮಂಗ್ ಹೇಳ್ತೀನಿ, ಒಂದ್ಸಲ ಫೋನ್ ಮಾಡ್ತಾನೆ ಇರು ಇಂತ ದಿವಸ ಫೋನ್ ರಿಸೀವ್ ಮಾಡ್ತಾರೆ, ಫೋನ್ ಮಾಡು ಅಂತ ಹೇಳಿದೀನಿ. ತಿರ್ಗಾ ಹೇಳ್ತೀನಿ ನಾನು, ಅವ್ನ್ ಮಾತಾಡ್ತಾನೆ, ಅವ್ನು ವಾಯ್ಸು ಮತ್ತೆ ಅವ್ನ ಇದು ಕೇಳ್ಕೊಂಡು ನೀವು ಹಂಗೆ ಒಂದೇನು ಹಿಂಗೆ ಎಲ್ರಿಗೂ ಹೇಳತ್ತಾರ. ಆಯ್ತವ, ಅದು ಇದ್ರೆ ಅದು ಇಲ್ಲಿಗೆ ಎಳ್ಕೊಂಡು ಬರುತ್ತೆ. ನಾನು ಹಾರೈಸ್ತೀನಿ ಅದು ಬರ್ಲಿ ಅಂತ. ಆದ್ರೆ ನಿಮಗೆ ಇಲ್ಲಿ ಬಂದು ನೀವು ಹೇಳ್ತಿದ್ದೀರಿ, ಇರೋದೊಂದೇ ದಾರಿ, ಅವರಿಬ್ಬರಲ್ಲೇ ಮಾತುಕತೆಯಾಗಿ ಏನ್ ನಿರ್ಧಾರಕ್ಕೆ ಬರ್ತಾರೆ ಅವ್ರಾಗ್ಲಿ. ಹೊರಗಡೆಯಿಂದ ಬಂದ ನಿರ್ಧಾರಗಳು ನೀವು ಒಂದ್ ದಿವಸ ಸರಿ ಮಾಡಬಹುದು, 3ನೇ ದಿವಸಕ್ಕೆ ಮತ್ತೆ ಅದೇ ಆಗುತ್ತೆ. ಅರ್ಥ ಆಯ್ತಲ್ಲ? ನೀವು ಸರಿಪಡಿಸೋದು ಅದು ಕಾಲ ಮುಗ್ದೋಯ್ತು ಬಿಡಿ, ಮುಗ್ದೋಯ್ತು. ಶಾಶ್ವತವಾಗಿ ಏನೋ ಒಂದ್ ಆಗಬೇಕಂದ್ರೆ ನೀವು ಯಾರು ಹೆಗಲು ಕೊಟ್ಟು ನಿಂತಿದ್ದೀರಲ್ಲ, ಸ್ವಲ್ಪ ನಿಮ್ ಹೆಗಲುಗಳನ್ನು ವಾಪಸ್ ತಗೊಳ್ಳಿ. ಬಿದ್ದು ಒಡೆದೋಗೋದಾದ್ರೆ ಒಡೆದೋಗ್ಲಿ, ಬೀಳದಂಗ್ ನೋಡ್ಕೊಳ್ತಾರೆ ಅನ್ನೋದಾದ್ರೆ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳಲ್ಲವಾ? ಇದು ಎಲ್ಲಾ ಕಾಲದಲ್ಲೂ ಆಗಿರುವ ಅಂತಿಮ ಪರಿಹಾರ ಇದೊಂದೇ ಇರುತ್ತೆ ಜಗತ್ತಲ್ಲಿ. ಹಾಗಾಗಿ ಆ ಮಕ್ಕಳು ಎದ್ದು ಓಡಾಡೋವರೆಗೂ ನಾವು ಕೈ ಹಿಡ್ಕೊಳ್ಬೇಕು. ಮಕ್ಕಳು ಅದೇ ಮದುವೆ ಆಗಿ ಮಕ್ಕಳು ಮಾಡೋ ವಯಸ್ಸು ಬಂದ್ರು ಇನ್ನೂ ಕೈ ಹಿಡ್ಕೊಂಡೆ ಓಡಾಡ್ತೀರಾ, ನಿಮ್ ದಡ್ಡತನ. ಓಕೆ, ನಿಮ್ಮ ಪ್ರೀತಿ ಮಮಕಾರ ಅವೆಲ್ಲ ಯಾವಾಗ ಅಂದ್ರೆ ತೀರಾ ಅವನು ಪ್ರಾಣ ಬಿಡೋ ಸ್ಥಿತಿಗೆ ಹೋದ ಅಂದಾಗ ನೀವು ಹೋಗಿ, ಅಲ್ಲಿವರೆಗೂ ಅವನು ಹೋರಾಟವನ್ನು ಅವನು ಮಾಡ್ಕೊಳ್ಲಿಕ್ಕೆ ಬಿಡಿ ನೀವು. ಹೌದು, ಇಲ್ಲ ಬೇರೆನೇ ಇರ್ತೀನಿ ನಾನ್ ಚೆನ್ನಾಗಿರ್ತೀನಿ, ಆಮೇಲೆ ಒಂದ್ ಸ್ವಲ್ಪ ದಿವಸ ಸಾಯ್ತೀನಿ ನಾನು ಅಂತಾನೆ. ಆಮೇಲೆ ನೋಡಿದ್ರೆ ಇಲ್ಲ ಬೇರೆ ಇರ್ತೀನಿ, ಚೆನ್ನಾಗಿರ್ತೀನಿ, ಅವ್ರಕ್ಕಿಂತ ಚೆನ್ನಾಗ್ ಬದುಕ್ತೀನಿ ನಾನು. ಅವರು ನನ್ನ ಎಷ್ಟು ಹೊಟ್ಟೆ ವರ್ಷ ಗೊತ್ತಾ, ಎಷ್ಟು ಮಾಡಿದಾರೆ ಗೊತ್ತಾ. ಹಿಂಗ್ ಅನ್ನೋದಕ್ಕಿಂತ ಪರಸ್ಪರ ಡೈವರ್ಸ್ ತಗೊಂಡು ಅವ್ರವ್ರ ನೆಮ್ಮದಿಯಾಗಿ ಬದುಕೋದು ಒಳ್ಳೇದು. ಹಿಂಗನ್ನೋರೆಲ್ಲ ಸಂಸಾರಕ್ಕೆ ಯೋಗ್ಯರಲ್ಲ.
ಅರ್ಥ ಆಯ್ತಲ್ಲ? ನೀವು ಒಂದೊಳ್ಳೆ ಕುಟುಂಬಕ್ಕೆ ಹೋಗಿದ್ದೀರಾ, ನೀವು ಪಾಡಿಗೆ ನೀವು ಅದನ್ನ ನೋಡ್ಕೊಳ್ಳಿ. ಅವಳು ಬರ್ದಿದ್ರೆ ನಾನು ಬದುಕ್ತೀನಿ ಹಿಂಗನ್ನೋರೆಲ್ಲ ಕಡೆಗೆ ಮಕ್ಕಳನ್ನ ಸಮಾಜದಲ್ಲಿ ಕೆಟ್ಟ ಸ್ಥಾನದಲ್ಲಿ ಕೂರ್ಸಿ ಹೊಂಟೋಯ್ತಾರೆ ಇವರು. ಇದೆಲ್ಲ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡೋ ಬುದ್ಧಿಗಳು ಇವೆಲ್ಲ. ಹೌದು ಹೌದು ನಿಜ. ಹೆಂಗೆ ಅಂದ್ರೆ ಮುಂಚೆ ಪರಂಪರೆ ಅನ್ನೋದು ನಡ್ಕೊಂಡು ಬಂದಿದ್ಯವ ಇರ್ಬೇಕು. ಎಲ್ಲ ನಾನು ಅವಳು ಮದ್ವೆ ಆಗಿದ್ದೀವಿ ಅಷ್ಟೇ, ನಾನು ಅವಳು ಬೇಕಾದಂಗ ಅವಳು ಇರ್ಲಿ, ನಾನು ಬೇಕಾದಂಗ ನಾನು ಅಂದ್ರೆ ಎಲ್ಲ ಹಿಂಗ ಅಂದ್ಬಿಟ್ರೆ ಸಮಾಜದ ಗತಿ ಏನಾಗ್ಬೇಕು? ಹಂಗೆಲ್ಲ ಇರಕ್ಕಾಗಲ್ಲ. ಈಗ ನಮ್ಮನೆಗಳಲ್ಲೇ ಮದುವೆ ಒಂದ್ ಸಂಸಾರ, ಅದು ಗುಟ್ಟು ರಹಸ್ಯ, ಅದ ಗಂಡ ಹೆಂಡತಿ ನಡುವೆ ಹಿಂಗೆ ಅದೆಲ್ಲ ಹೊಂದಾಣಿಕೆ, ಇವೆಲ್ಲ ಸುಮ್ಮನೆ ಮಾಡೋಗಿಲ್ಲ. ಹಿಂಗೆ ಎಲ್ಲಾ ಯುವಕರು ಎಲ್ಲಾ ಮದುವೆ ಆಗಿರೋರು ಅವಳನ್ನೇ ನಂಬ್ಕೊಂಡಿಲ್ಲ, ನನ್ ಪಾಡಿ ನಾನು ಇರ್ತೀನಿ ಹಿಂಗೆ ಅದು ಮಕ್ಳ ಕಾಲಕ್ಕೂ ಮುಂದುವರೆದು ಕಡಿ ಒಂದ್ ಮಗು ಐತೆ, ಅದಕ್ಕೆ ಒಂದೆಷ್ಟು ಮಗು ಮಕ್ಕನಾರು ನೋಡ್ಕೊಂಡು ಕಷ್ಟ ಹೊಸಕು ಹಿಂಗಲ್ಲ ಹಿಂಗ ಇರೋಣ ಕಣಮ್ಮ ಅಂತ ಇದ್ ಮಾಡ್ಬೇಕು. ಅವನು ಅರ್ಥ ಮಾಡ್ಕೋಬೇಕು, ಅವಳು ಅರ್ಥ ಮಾಡ್ಕೋಬೇಕು. ಅವಳು ಮಮ್ಮಿ ಹಿಂಗಲ್ಲ ಹಿಂಗ್ ಹಿಂಗೆ ಮಮ್ಮಿ ಅಂತ ಹೇಳ್ಬೇಕು. ಅವಳು ಇದ್ರೆ ಜಗಳ ಅಂತ ನನ್ ತಮ್ಮ ಹೇಳೋದು ಯಾವಾಗ್ಲೂ. ಅವನು ಅಕ್ಕ ಇದ್ರೆ ಜಗಳ, ಅಕ್ಕ ಇದ್ರೆ ಜಗಳ, ಅಕ್ಕ ಇದ್ರೆ ಜಗಳ. ಮುಂಚೆ ಎಲ್ಲ ಚೆನ್ನಾಗೇ ಇದ್ರು. ಈತ ಯಾರ ಮಾತು ಕೇಳ್ತಾನೆ, ಆಕೆ ಯಾರ ಮಾತು ಕೇಳಂಗೆ ಹೇಳ್ತಾಳೆ. ಇದೆಲ್ಲವೂ ಅವ್ರವ್ರು ಸರಿ ಮಾಡ್ಕೊಳ್ಳಿ. ನೀನೀಗ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದೆ ನಿನ್ನ ಮನೆಯ ವಾಸ್ತುಗೃಹದಲ್ಲಿ ಈ ವಿಚಾರ ಚರ್ಚೆ ಆಗಬಾರ್ದು. ಇಲ್ಲ 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 ನಾವ್ ಮಾಡಲ್ಲ. ಅಂದ್ರೆ ಏನು ಅಂದ್ರೆ ನಾನ್ ಕೇಳ್ಬೇಕಿತ್ತು, ಇದನ್ನ ಪ್ರೋಗ್ರಾಮ್ ನೋಡಿದ್ನಲ್ಲ, ಕೇಳ್ಬೇಕಿತ್ತು. ಇನ್ನ ನಾವ್ ಹೋಗಿ ಸರಿ ಮಾಡೋ ಪರಿಸ್ಥಿತಿ ಇಲ್ಲ. ನನ್ ತಂಗಿ ಗಂಡ ಕಣ್ಣಿಂದ ನೋಡಿದಾರೆ, ಒದ್ದಿರೋದು ಒದಿಗ್ ಒದ್ದದ್ದು. ಇವ್ರು ತಪ್ಪಿದೆ ಅಂತ ಗೊತ್ತು, ದುಡ್ಡು ಕಾಸಿಂದೆ ಸಮಸ್ಯೆಲ್ಲೇ ಇವ್ರದ್ದು ಜಗಳ ಅಂತಲೂ ಗೊತ್ತು. ಆದ್ರೂ ಇನ್ನೊಂದೇನೋ ಹೋದ್ರೆ ಇಬ್ಬರು ಅಲ್ಲೇ ಬಂದ್ ನಿಲ್ತಾರ ಕಣವ. ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ. ತಪ್ಪನ್ನ ಹೇಳೋದ್ರಿಂದ ಇಲ್ಲಿ ಯಾರು ದೊಡ್ಡವರಲ್ಲ. ಒಟ್ಟಿನಲ್ಲಿ ಸರಿ ಮಾಡೋದೇ ಉದ್ದೇಶ ಆಗಿರ್ಬೇಕೆ ಹೊರತು ಅಂದ್ರೆ ಸಭೆ ಸೇರೋದೇ ಯಾರ್ ತಪ್ಪು ಜಾಸ್ತಿ ಐತೆ ಅಂತ ಕಂಡಿಡಿಯಕ್ಕೆ ಅನ್ನೋದಾದ್ರೆ ಸಭೆ ಯಾಕೆ ಮಾಡ್ಬೇಕು? ಅದೇ ಕೂತ್ಕೊಂಡಾಗ ಪೂರ್ತಿ ತಪ್ಪಿ ಒಂದೇ ಹೇಳ್ಬಿಡ್ತಾರಂತವ್ರು. ತಪ್ಪು ನಮ್ ಪ್ರಕಾರ ಒಂದೇ 3% ತಪ್ಪೈತೆ ಅಂತ ನಮ್ಗ್ ಗೊತ್ತು. ಇವಂದೇ 3% ತಪ್ಪೈತೆ. ಹೆಂಗೋ ಹೇಳ್ಕೊಂಡ್ರೆ ಗೌರ್ಮೆಂಟ್ ಕೆಲಸ, ಅವ್ನ್ 35-40 ಸಾವಿರ ಸಂಬಳ ಅಂದ್ರೆ ಏನ್ ಸುಮ್ನೆನಾ? ಹೆಂಗೋ ಜೀವನ ಮಾಡ್ಬೋದಲ್ಲ. ಹುಡ್ಗಿನೂ ಕೆಲ್ಸಕ್ ಹೋಗುತ್ತೆ, ಲೋನ್ ಎಲ್ಲ ತೀರಿಸ್ತೈತೆ. ಅದು 4 ಲಕ್ಷ ಲೋನ್ ತಗೊಂಡು ಇನ್ನೂ ತೀರಿಸ್ತೈತೆ. ಇಷ್ಟೊತ್ತಾಗ್ಲಿ ತೀರ್ಸಿರ್ಬೋದು. ಹೆಂಗೋ ಅವಳಿಗೂ ಒಂದ್ ಆಸೆ ಇರುತ್ತೆ, ನಾವು ಸೈಡ್ ತಗೋಬೇಕು, ಒಂದ್ ಮನೇಲಿ ಹಾಕ್ಸ್ಬೇಕು, ಸೈಡ್ ತಗೋಬೇಕು, ಹೆಂಗೋ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಇವ್ರಿಬ್ರು ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹಿಂಗಲ್ಲ ಹಿಂಗೆ ಬಿಡು. ಅಮ್ಮನ ಅಕ್ಕನ ಹೋಗ್ಲಿ, ಅಲ್ಲೇ ಊರಲ್ಲಿ ಇರಕ್ ಹೇಳು, ಒಂದ್ 4 ದಿವಸ ಏನೋ ಒಂದ್ ಪ್ರೀತಿಯಿಂದ ಇದ್ದೋಗಕ್ ಹೇಳು ಅಂತ ಏನೋ ಬುದ್ಧಿ ಮಾತು ಹೇಳ್ಕೋಬೇಕು. ಇಟ್ಕೊಂಡು ಮದುವೆ ಆಗ್ಬಾರ್ದು ಅಂತ ಅಲ್ವಾ? ಅರ್ಥ ಆಯ್ತಲ್ವಾ? ಸಾಲ ಇಟ್ಕೊಂಡು ಮದುವೆಗಾಗಿ ಸಾಲ ಮಾಡೋದು ಬೇರೆ. ಏನೇ ಸಾಲ ಇದ್ರು ಒಂದೋಳು ಅದಕ್ಕೆ ಹೊಂದ್ಕೊಳ್ತಾಳೆ ಅಂತ ನೀವ್ ಹೆಂಗ್ ಅಂದ್ಕೊಳ್ತೀರಾ? ಹೊಂದ್ಕೊಳ್ಬೇಕು, ಗಂಡ ಗುಡಿಸ್ಲಲ್ಲಿ ಇದ್ರು ಇರ್ಬೇಕು, ಇದು ಪತಿವ್ರತೆ ನಿಯಮ. ಬಟ್ ಹಂಗಿರ್ತಾರೆ ಅಂತ ಏನ್ ಗ್ಯಾರಂಟಿ? ಇರಲ್ಲ ಇರಲ್ಲ ಇರಲ್ಲ. ಈ ಸಾಲವೇ ಶಾಪವಾಯ್ತಲ್ವ ನಿಮ್ಮ ಆಯ್ತೈತೆ. ಅದೇ ತರ. ಹಾಗಾಗಿ ಇದರಿಂದ ಒಂದು ಪಾಠ ಏನಂದ್ರೆ, ನೋಡಪ್ಪ, ಇನ್ನೊಂದೆರಡು ವರ್ಷ ಲೇಟ್ ಆಗ್ಲಿ, ಬಂದವಳು ಅವಳದೇ ಒಂದು ಕನ್ಸಿಟ್ಕೊಂಡು ಬಂದಿರ್ತಾಳೆ. ದುಡಿಯೋದೆಲ್ಲ ಸಾಲವೇ ಕಟ್ಟಾಗ್ತಿದೆ ಅಂದ್ರೆ ಒಂದು ಹೆಣ್ಣಾಗಿ ಅವಳು ಕನ್ಸಿಗೆ ಅದು ಏನೇನೋ ವಿಚಿತ್ರ. ಅವಳು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಒಂದು ಅಂದಾಗ ಎಂತವ್ರ ಮನ್ಸು ಕೊಂಚ ಚಂಚಲವಾಗುತ್ತೆ, ಮತ್ತೇನನ್ನೋ ಬಯಸುತ್ತೆ. ಹೌದಲ್ಲವಾ? ಹೌದೌದು ಹೌದು, ನಿಜ ನಿಜ. ಈಗ ಬಂದಿದ್ದ ಸಂಬಳ ಆದ್ರೂ ನಾವು ಹಂಗ ಬದುಕ್ಬೋದು ಹಿಂಗ್ ಬದುಕೋದು ಅಂತ ಬಂದಿರ್ತಾರೆ. 35,000 ಸಂಬಳ ಅಂತ ಬಂದಿರ್ತಾರೆ. ಇಲ್ಲ ಕಣೆ, ಎಲ್ಲ ಕಟ್ಟಾಗಿ ಸಿಗೋದೇ 5,000 ಅಂದ್ರೆ ಅವಳಿಗೆ ಏನಾಗಬೇಕು? ಹೌದೌದು ನಿಜ. ಏನೇನ್ ಮಾಡ್ತಾನೋ ಹಾಗಾಗಿ ನಿನ್ ತಮ್ಮ ಸಾಲ ಏನಕ್ಕೆ ಮಾಡ್ಕೊಂಡು ಮನೆ ಕಟ್ಟಕ್ ಮಾಡೋದ್ನೋ, ನಿಮ್ಮ ಮದ್ವೆಗೆ ಮಾಡೋದ್ನೋ. ಬಟ್ ಇಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಕಂಡು ಬರೋ ಸಮಸ್ಯೆ, ಮತ್ತೆ ಎಲ್ಲರೂ ಹಿರಿಯರು ನಮ್ಗೆ ಆ ಕಾಲದಿಂದಲೂ ಹೇಳಿದ್ದಾರೆ, ನಾನು ಹೇಳ್ಕೊಂಡು ಸಾಲ ಇದ್ದ ಸಮಯದಲ್ಲಿ ಅದು ಒಬ್ಬ ಮಗನಾಗಿ ಮನೆ ಕಡೆ ಅಷ್ಟೇನು ಬೆಂಬಲ ಇಲ್ಲ, ಅಷ್ಟೇನು ಶ್ರೀಮಂತರ ಇಲ್ಲ, ಇಂಥದ್ದಾಗ ಆದಷ್ಟು ಸಾಲದಿಂದ ಮುಕ್ತರಾಗಿ ಇನ್ನೊಂದು ಜೀವವನ್ನ ನಿಮ್ ಬದುಕಿನೊಳಗಡೆ ಕರ್ಕೊಳ್ಬೇಕೆ ಹೊರತು ಬಿಡು ನಡೆಯುತ್ತೆ ಅಂತ ಕರ್ಕೊಂಡ್ರೆ ಅದು ಹಿಂಗೆ ಆಗೋದು. ಇಲ್ಲಿ ಮೊದಲಿನಿಂದಲೂ ನನ್ಗೆ ಅರ್ಥವಾಗ್ತಿದೆ, ಇಲ್ಲಿರೋದೇ ಅದೊಂದು ಕಾರಣ ಅಂತ. ಹಾಗಾಗಿ ಇಲ್ಲಿ ಅದೇ ಮುಖ್ಯವಾದ ವಿಚಾರ ಆಗಿರುವುದರಿಂದ ನೀವು ಇದನ್ನ ಸರಿ ಮಾಡೋಕ್ಕಾಗಲ್ಲ. ಈಗ ಎಲ್ಲ ಸಾಲ ತೀರಿಸಿ ಎಲ್ಲ ಸರಿ ಹೋಗಿ ಒಂದ್ ದಿವಸ ಆಗ್ತಾರೆ, ನೀವು ಅಲ್ಲಿವರೆಗೂ ಸುಮ್ಮನಿರಿ.
ಆಯ್ತು ಆಯ್ತು ಸರ್ ಸಾಕು. ಆಯ್ತಲ್ಲ, ಆಗ್ತಾರೆ ಎಲ್ಲವೂ ಸರಿ ಹೋಗ್ಲಿಕ್ಕೆ. ಅದೇ ಒಂಥರ ಹೇಳ್ತಾರಲ್ವಾ, ಸಮಯ ಬಂದಾಗ ಅದು ಹುಲ್ಕಡ್ಡಿಲಾಗೋ ಕೆಲಸ. ಬಟ್ ಅದು ಸಮಯ, ಅದೊಂದು ಕಾಲ ಕೂಡಿ ಬರೋದ ಹೊರತು ನಾವು ದೊಣ್ಣೆ ತಗೊಂಡ್ರು ಆ ಕೆಲಸ ಆಗಲ್ಲ. ಸೊ ಈತ ಅವನ ಎಲ್ಲ ಭಾರಗಳನ್ನು ಕಳ್ಕೊಳ್ಳಿಕ್ಕೆ ಅವನಿಗೊಂದು ಏಕಾಂತ ಬೇಕು, ಅವನಿಗೊಂದು ಸ್ವಾತಂತ್ರ್ಯ ಬೇಕು. ಆಯ್ತು, ಈಗ ಒಳ್ಳೇದೇ ಆಯ್ತು, ಅವಳು ಅಲ್ಲಿ ಇರಲಿ, ಇವನು ಇಲ್ಲೇ ಇರಲಿ. ಇವನು ಎಲ್ಲ ಮೀರಿ ಆದ್ಮೇಲೆ ಇವನಿಗೂ ಒಂದಿವ್ಸ ಏಕಾಂತ ಕಾಡುತ್ತೆ, ಮಕ್ಕಳು ಕಾರಣಕ್ಕೂ ಹೃದಯ ಕರಗುತ್ತೆ, ಏನೋ ಒಂದು ಆಗುತ್ತೆ. ಇದನ್ನೇ ಅಂತಿಮ ಅಂದ್ಕೊಳ್ಬೇಡಿ ಅಥವಾ ಇದೇ ಕೊನೆ ಅಂದ್ಕೊಳ್ಬೇಡಿ. ಇಲ್ಲಿ ಬದಲಾವಣೆ ಆಗುವುದಿದೆ. ಬಟ್ ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕು. ಹೌದೌದು, ಇಲ್ಲ ನಾವೇನು ಹೇಳಲ್ಲ. ಒಟ್ಟಿಗೆ ಅವಳೇ ಒಂಚೂರು ಹೇಳ್ದಾಗ ಆಯ್ತಪ್ಪ ಏನ್ ಮಾಡ್ತೀಯ ಬಿಡು ಹೋಗ್ಲಿ, ಒಡವೆ ಕೊಡು ಅಂತ ಕೇಳ್ತಾನೆ, ಕೊಡ್ಬೇಡ ಅಂತ ಹೇಳ್ಕೊಡ್ತೀವಿ ನಾವು. ಕೊಡ್ಬೇಡಪ್ಪ ನೀನು, ಒಡವೆ ಕೊಡು, ಮಂಗಲ್ಸೈನ್ ಕೊಡು ಅಂದ್ರೆ ಕೊಡು ಅಂತ ಹೇಳ್ಕೊಡಕ್ ಆಗಲ್ಲ. ಕೊಡ್ಬೇಡ, ನಾನು ಪಾಪನ ಸ್ಕೂಲಿಗೆ ಸೇರ್ಸಕ್ಕೆ ಅಡ ಇಟ್ಟಿದ್ದೀನಿ ಅಂತ ಹೇಳ್ಬಿಡು. ನೀನು ಮನೆ ಬಾಡಿಗೆ ಕಟ್ಟಿತ್ತಿಲ್ಲಲ್ಲಪ್ಪ, ನೀನ್ ಒಂದ್ ತಿಂಗಳಿಂದ 2 ತಿಂಗಳಿಂದ ಪಾಪನ್ ಸ್ಕೂಲಿಗೆ ಸೇರ್ಸಿರ್ಲಿಲ್ಲ ಅಲ್ವಾ, ನಾನ್ ಇಟ್ಟಿದೀನಿ ಅಂತ ಹೇಳು. ಎಲ್ಲಿಂದ ಬರುತ್ತೆ ನನ್ಗೆ ಒಂದ್ 10-15 ಸಾವಿರ ರೂಪಾಯಿ ಸಂಬಳದಲ್ಲಿ ಎಲ್ಲಾನು ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳು. ಕೊಡ್ಬೇಡ, ಬೇಡ ಅನ್ನೋದು. ಅವನಿಗೆ ನೀನ್ ಏನು ಹೇಳ್ಕೊಡ್ಬೇಡವಾ? ಅವನಿಗಲ್ಲ ಹುಡ್ಗಿಗೆ. ಅವ್ರಿಗೂ ಹೇಳ್ಕೊಡ್ಬೇಡ, ಇವ್ರಿಗೂ ಹೇಳ್ಕೊಡ್ಬೇಡ. ಬಿಟ್ಟಿದ್ದೀವಿ, ತುಂಬಾ ದಿವಸ ಆಯ್ತು ಬಿಟ್ಟಿದ್ದು. ಇಲ್ಲಿಂದ ನೀವು ನಾನು ಹೇಳ್ದಂಗೆ ನಡ್ಕೊಂಡ್ರೆ ಮುಂದಿನ 8 ತಿಂಗಳಲ್ಲಿ ಅವ್ರು ಒಂದಾಗಿ ಬದುಕೋದನ್ನ ನೋಡ್ತೀರಾ. ಇಲ್ಲ ನಾವೇನು ಹೇಳ್ಕೊಂಡು ಮುಂಚೆ ಎಲ್ಲ ಯಾರು ಒಂದ್ ಮಾಡೋಕ್ ಪ್ರಯತ್ನ ಮಾಡ್ತಿದ್ರಿ, ನಿಮ್ಮ ಮೂಲಕ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನೀವು ವಿಷಯ ಅವ್ರಿಗೆ ತಲುಪಿಸಿ. ಈ ಒಂದು ಏನು ಒಂದಷ್ಟು ಏನು ಮಾಡ್ಕೊಂಡಿದ್ದಾನ ಸಾಲ, ಅದು ಇದು ಅದು ತೀರದ ಹೊರತು ಅವನಿಗೆ ಹೊರಗಡೆ ಒತ್ತಡಗಳೆಲ್ಲ ಇವನು ಹುಚ್ಚುನ್ ತರ ಆಡ್ತಿದ್ದಾನೆ. ಅದೆಲ್ಲ ತೀರ್ಲಿ ಆಕಿನಿಗೆ. ಯಾಕಂದ್ರೆ ಇಬ್ಬರು ಏನೋ ಬೇರೆ ಮದುವೆ ಆಗೋ ಅಂತ ಯೋಚನೆ ಮಾಡ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಅವರವರ ಏನೋ ಮಾಡ್ಕೊಂಡಿದ್ದ ಜವಾಬ್ದಾರಿಗಳು ತೀರಿಸ್ಕೊಂಡು ಆಮೇಲೆ ಸರಿ ಹೋಗುತ್ತಾರೆ. 6 ತಿಂಗಳಲ್ಲಿ ಸರಿ ಹೋಗ್ಬಹುದು ಅನ್ನೋ ಒಂದು ಹೇಳಿದ್ದೀನಲ್ವಾ, 8 ತಿಂಗಳೊಳಗಡೆ ಅವ್ರು ಸರಿ ಹೋಗ್ತಾರೆ. ಬಟ್ ಇಲ್ಲಿ ನಿಮ್ಮ ಪ್ರಯತ್ನ, ನೀವು ಅಂತಲ್ಲ, ಆಕೆ ಬಗ್ಗೆ ಇಲ್ಲಿ ಯಾರೋ ಹೇಳ್ಕೊಡೋದು, ಅವಳದೇ ತಪ್ಪಿದೆ, ಇವ್ರ ಮೇಲೆ ಹಾಕ್ತಾರೆ ಅಂತ. ಇಬ್ರು ನಿಮ್ಮವರೇ ಆಗಿರೋದ್ರಿಂದ ನೀವ್ ಯಾರ ಕಡೆಗೂ ಹೋಗಿಲ್ಲ ಇಲ್ಲಿ. ಇಲ್ಲ ಇವೆಲ್ಲ ಜಾಸ್ತಿ ಮಾತುಗಳು ಅಂದ್ರೆ ಯಾರೋ ಊರ್ ಕಡೆಯಿಂದ ಹೇಳೋದು, ಅದೇ ಆತರ ಏನಿಲ್ಲ. ನಾವು ಏನು ಮಾತಾಡಲ್ಲ. ಇದು ಕೆಟ್ಟು ಹೋಗುತ್ತೆ ಅಂದ್ರೆ ಅದರಿಂದಲೇ ಕೆಟ್ಟು ಹೋಗುತ್ತೆ. ಅಂದ್ರೆ ನಾವು ನಮ್ ತಂಗಿ ನಾವು ಮಾತಾಡಿ ಕೇಳದ್ ಬಿಟ್ರೆ ಅವಳಿಗೂ ಜಾಸ್ತಿ ಫೋನ್ ಮಾಡಲ್ಲ, ಇವನಿಗೂ ಏನ್ ಜಾಸ್ತಿ ಫೋನ್ ಮಾಡಲ್ಲ. ಇವತ್ ಅವಳಾಗೆ ನನ್ನನ್ನು ವಿಚಾರ್ಸಕ್ ಫೋನ್ ಮಾಡಿದ್ಲು. ಒಟ್ಟಿಗೆ ನಮ್ ತಂಗಿ ತಮ್ಮನ್ ಇಡ್ತೀನಿ, ವಿಚಾರಿಸಿದ್ಲು, ಹುಷಾರಾಗಿದ್ದೀನಿ ಕಣವ ಅಂತ ಹೇಳ್ದೆ. ಒಟ್ಟಿಗೆ ಅಷ್ಟೇ, ಅದೇನ್ ಜಾಸ್ತಿ ಏನಿದಿಲ್ಲ. ಹೋಗಿ ಬಿಡಿ ಆಂಟಿ, ತಾತನ್ ದಾರಿ ಹೋಗಿದೆ, ನಮ್ ತಾತ ದಾರಿಲಿ ಹೆಣ್ಮಗಳಾಗಿ ಆಕೆಯ ಸತ್ಯ ಒಂದು ಗಂಡನ ಎಲ್ಲ ಸಾಲ ಅಥವಾ ಕಷ್ಟ ಸುಖ ತಾಪತ್ರಗಳಲ್ಲಿ ಜೊತೆ ನಿಲ್ಬೇಕಾಗಿರೋದು ಸತ್ಯನವ. ಆದ್ರೆ ಅವ್ರವ್ರಿಗೆ ಹೇಳ್ಕೊಟ್ಟಿರೋ ಸಂಸ್ಕಾರ, ಅವ್ರವ್ರ ಬುದ್ಧಿಗಳು, ಅವರು ಅದೆಲ್ಲ ನಾವು ಗಂಡನ ಸ್ಯಾಲ್ರಿ ಇಷ್ಟು ಹಿಂಗ್ ಬದುಕ್ಬೋದು ಅಂತ ಕನ್ಸು ಕಟ್ಕೊಂಡು ಬಂದಾಗ ಅದು ಆಗದೆ ಹೋದಾಗ ಮನಸ್ಸು ವಿಚಲಿತವಾಗುತ್ತೆ. ಏನೋ ದೊಡ್ಡ ಆಘಾತ ಆದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಆಮೇಲೆ ಈಗ ಇವರು ಅಷ್ಟೇ, ದುಡ್ಡು ಸಾಲ ಇದೆ ಅನ್ನೋದ ಜೂಜಾಟ ಆಡಿ ಸಾಲ. ನಿಜ ಹೇಳಬೇಕಂದ್ರೆ ಈತ ಏನ್ ಆಗಾಗ ಬಾಯಿ ತಪ್ಪಿ ಹೌದು ಅಲ್ಲಿ ಕಟ್ಟಿದೆ ಅಂತ ಸಾಲ ಧರ್ಮಕ್ಕೆ ಮಾಡ್ಕೊಂಡಿರೋದಕ್ಕಿಂತ ಇದಕ್ ಮಾಡ್ಕೊಂಡಿರೋದೇ ಹೆಚ್ಚು. ಬೇಗ ಸಾಲ ತೀರ್ಸೋಕೆ ಅಂತ ಈ ಮಾರ್ಗ ಮುಳುಗಿಸ್ಬಿಡುತ್ತೆ ಆತನನ್ನ. ಹೌದು, ಹಂಗೆ ಮಾಡಿರೋದು. ಇವಾಗ ನಮ್ಗೆ ಬಿಡಿ, ನಾವು ಏನ್ ಫೋನ್ ಮಾಡಲ್ಲ, ಕಮ್ಮಿನೇ ಅಂದ್ರೆ ಬಿಡಿ. ಏನ್ ಬಾಡಿಗೆ ನೀವು ಆ ವಿಚಾರದಲ್ಲಿ ಸ್ವಲ್ಪ ಮೌನವಾಗವ. ಎಲ್ಲ ನಿನ್ನ ಬಯಕೆ ಅಥವಾ ನೀನು ತಮ್ಮನ ಕುರಿತು ತವ್ರ ಮನೆ ಕುರಿತು ಬಯಸ್ತಿರೋ ನನ್ಗೆ ಅರ್ಥವಾಗುತ್ತೆ. ಇಲ್ಲಿ ಸ್ವಲ್ಪ ನಿನ್ನ ನಿಷ್ಠೂರ ಅಥವಾ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಅವ್ರ ಬಗ್ಗೆ ಕಾಳಜಿ ಇಲ್ವೇನೋ ಅನ್ನೋ ತರ ಬಂದ, ಊಟ ಮಾಡ್ತೀನಪ್ಪ, ಚೆನ್ನಾಗಿದೇನಪ್ಪ, ಅಷ್ಟೇ. ಇದೇನಪ್ಪ ಮೊದ್ಲಂಗ ಏನು ಕೇಳ್ತಿಲ್ಲ, ಯಾಕೆ ಕೇಳ್ತಿಲ್ಲ ಅವನಿಗೆ ಗೊತ್ತಿಲ್ಲಿರ್ಬೋದು. ಬಟ್ ನಿಮ್ಮ ನಿಷ್ಠೂರ ಅವನ ಉದ್ಧಾರಕ್ಕಾಗಿಯೇ ಹೊರತು ಅವನ ಮೇಲೆ ದ್ವೇಷಕ್ಕಲ್ಲ. ಓಕೆ, ಅವನ ಎಲ್ಲಾ ಕಡೆ ಬೆಂಬಲಗಳು ನಿಂತು ಹೋದು ಅಂದ್ರೆ ಅವನೇ ಬುದ್ಧಿವಂತ ಆಗುತ್ತಾನೆ. ಅಂದ್ರೆ ಅಕ್ಕಪಕ್ಕದವ್ರು ಎಲ್ಲಿವರೆಗೂ ತೋರಿಸ್ತಾರೋ ಅವಾಗ ಒಬ್ಬ ಎಕ್ಸಾಮ್ ಹಾಲಲ್ಲಿ ತೋರ್ಸೋರಿದ್ರೆ ಓದ್ಕೊಂಡು ಹೋಗಲ್ಲ. ತೋರ್ಸ್ತಾರ ಬಿಡು ಅಂತ ಸುಮ್ ಮಲ್ಕೊಂಡು ಎದ್ದು ಹೋಯ್ತಾನೆ. ಇಲ್ಲಪ್ಪ ಯಾರು ತೋರ್ಸಲ್ಲ ಅಂದಾಗ ಅವನೇ ಓದ್ಕೊಂಡೋಗಿ ಬರೀತಾನೆ. ಅರ್ಥ ಆಯ್ತಲ್ಲವಾ? ನಿಮ್ ಮಕ್ಳು ವಿಚಾರದಲ್ಲಾದ್ರೂ ಅಷ್ಟೇ, ನಿನ್ ತಮ್ಮನ ವಿಚಾರ ಆದ್ರೂ ಅಷ್ಟೇ. ಎಲ್ಲಿವರೆಗೂ ಕೇಳ ಒಟ್ಟಸ್ದಾಗೆಲ್ಲ ತಟ್ಟೆಗೆ ಊಟ ಹಾಕೊಂಬಂದ್ ಮುಂದಿಕ್ತಾರೆ, ಅವನ್ಗೆ ಆ ಊಟದ ಬೆಲೆ ಗೊತ್ತಾಗಲ್ಲ.
ಹೌದೌದು. ಒಂದ್ ದಿವಸ ತಂದು ಕೊಡೋರು ಇಲ್ಲ, ಅನ್ನ ಇಲ್ಲ ಅಂದಾಗ ಆಗ ಅದ್ರ ಬೆಲೆ ಅದನ್ನ ಹುಡುಕೊಳ್ಳೋ ಪ್ರಯತ್ನ ಅವನೇ ಮಾಡ್ತಾನೆ. ಮಾಡ್ತಾನೆ. ಸೊ ಇಲ್ಲೂ ಕೂಡ ಅದು ಹಾಗೇ ಆಗ್ಬೇಕು ಹೊರತು ಇದು ನ್ಯಾಯ ಸೇರಿಸಿ ಯಾರನ್ನೋ ಕರೆಸಿ ಎಲ್ಲೋ ಹೋಗಿ ಮಾಡಿಸುವಂಥದ್ದು ಅಲ್ಲ. ಏನು ಇಲ್ಲ ನಮ್ಮ ತಾಯಿ ಶಾಪ ಅಥವಾ ಅವಳು ಮದುವೆಗೆ ಒಪ್ಪಲಿಲ್ಲ ಅದು ಇದು ಮತ್ತೆ ಏನು ಇದು ಕಟ್ಟಬೇಡಿ, ಅದೇನು ಇಲ್ಲ. ಆಯ್ತು, ಅದೇನಾಗಿತ್ತೋ ಅದು ಮುಗಿದು ಹೋಗ್ಲಿ. ಅದು ನಾನು ಇಲ್ಲಿ ಹೆಚ್ಚು ಅದನ್ನ ತರ್ಲಿಕ್ಕೆ ಇಷ್ಟಪಡಲ್ಲ. ತಾಯಿ ಬೇಡ ಅಂದಿದ್ದನ್ನ ಇವ್ರು ಮುಂದುವರಿಸಿದ್ರು ಅಂತ. ಇಲ್ಲಿ ನಾವು ಆ ಕಾರಣ ತಂದ್ರೆ ಅದು ಮತ್ತೇನೋ ಮತ್ತು ಗೊಂದಲ ಮೂಡಿಸುತ್ತೆ, ಬೇಡ. ಸರಿ, ನಮ್ಮಮ್ಮನೇ ತಾಳ್ಮೆಯಿಂದ ಸುಮ್ನಿದಾರಲ್ಲ. ಇವಾಗ ಬರ್ತಾನೆ, ಅಣ್ಣ ದೇವಸ್ಥಾನ ಕರ್ಕೊಂಡ್ ಹೋಯ್ತಾರೆ, ಮಾಡ್ತಾರೆ, ಏನು ಮಾತಾಡಲ್ಲ. ನಾವೆಲ್ಲ ಹೇಳ್ಕೊಟ್ವಿ, ಏನು ಮಾತಾಡ್ಬೇಡ, ನೀನ್ ಅದನ್ನೇ ಎತ್ಬೇಡ, ಸುಮ್ನಿದ್ಬಿಡು ಅಂತ ಹೇಳ್ಬಿಟ್ಟಿದೀವಿ. ನಮ್ ತಂಗಿ ನಾವೆಲ್ಲ ಏನು ಮಾತಾಡ್ಬೇಡ. ಬರ್ತಾನ ಮನೆ ದೇವ್ರಿಗೆ ಗಣ್ಕೈ ಮಾಡ್ಬೇಕು. ಒಂದೇ ನಮ್ಮೂರಲ್ಲೇ ಐತೆ, ನಮ್ ಪುಣ್ಯ ಅದು. ನಮ್ ಹೆಣ್ ದೇವ್ರು ಗಂಡ ದೇವ್ರು ಎರಡೂ ನಮ್ಮೂರಲ್ಲೇ ಇದೆ, ನಾವು ಹುಟ್ಟಿದ ಊರಲ್ಲೇ ಇದೆ. ಹತ್ರ ಹೋಗ್ಬೋದು, ಹಣ್ಣು ಕಾಯಿ ಮಾಡ್ಬೋದು. ತಿಂಗಳ ಒಂದ್ಸಲ ಬಂದ್ ಮಾಡ್ಕೊಂಡ್ ಹೋಗು, ಒಳ್ಳೇದಲ್ವಾ? ಮನೆ ದೇವ್ರಿಗೆ ಹೋದಷ್ಟು ಒಳ್ಳೇದಲ್ವಾ? ಆಯ್ತು. ನಿಮ್ಮ ಗಂಡ ನಿಮ್ಮ ಮಕ್ಳೆಲ್ಲ ಚೆನ್ನಾಗಿದ್ದಾರಾ? ಗಂಡ ಮಕ್ಳೆಲ್ಲ ಚೆನ್ನಾಗಿದ್ದಾರೆ. ನನ್ ಮಕ್ಳ ಬಗ್ಗೆ ಇಬ್ರು ಮಕ್ಳ ಬಗ್ಗೆನೂ ಕೇಳ್ಬೇಕಿತ್ತು. ನಿನ್ನ ಮನೆ ಚೆನ್ನಾಗಿ ಬೆಳಗ್ಲಿ, ನಿನ್ನ ಮನೆ ಮಕ್ಕಳಿಗೆ ವಿದ್ಯೆ ಎತ್ತಿ ಶಿಕ್ಷಣ ಚೆನ್ನಾಗಾಗಿ ಅವರು ನಿನ್ನ ಮನೆಯನ್ನು ಬೆಳಗುವಂತಾಗ್ಲಿ. ಈ ಮನೆಯೂ ಬೆಳಗುತ್ತೆ. ಬಟ್ ನಿಮ್ಮ ಆಶೀರ್ವಾದ ಅಂದುಕೊಳ್ಳೋದನ್ನ ಬಿಡಿ. ಅದಾಗುತ್ತೆ, ಅದ್ ಸಮಯ ಬರುತ್ತೆ, ಅದಾಗುತ್ತೆ. ಅವರು ಇಬ್ಬರಲ್ಲಿ ಒಬ್ರು ಎಷ್ಟು ಬೇಗ ಇಲ್ಲಿಗೆ ಬರ್ತಾರೋ ಅಷ್ಟು ಬೇಗ ನನಗನ್ಸುತ್ತೆ ಅದು ಇಲ್ಲಿಗೆ ಅಂತ ಅಲ್ಲ, ಎಲ್ಲಾದ್ರೂ ಸರಿ. ಅವ್ರು ಇನ್ನೊಬ್ರು ಮಾತನ್ನ ಕೇಳುವಷ್ಟು ತಾಳ್ಮೆ ಅವ್ರಿಗೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಅದು ಹಿಂಗೇ ಮುಂದುವರಿಯುತ್ತೆ. ಐ ಹೋಪ್, ನಾನು ಭಗವಂತನಲ್ಲಿ ಕೃಷ್ಣನಲ್ಲಿ ಪ್ರಾರ್ಥಿಸ್ತೀನಿ, ಈ ಹೆಣ್ಣು ಮಗಳಿಗೆ ಸ್ವಲ್ಪ ಇನ್ನೊಂಚೂರು ಒಳ್ಳೆ ಬುದ್ಧಿ ಬಂದು ಆಕೆನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಬುದ್ಧಿ ಬರಲಿ. ಬಟ್ ಈತ ಅಂತೂ ಈಗಲೇ ಬದಲಾಗಲ್ಲ. ಒಳ್ಳೇದಾಗಲ್ಲವ ನಿನಗೆ, ಶುಭವಾಗಲಿ. ಪಾಪ ತಮ್ಮನ ಕುರಿತು ಕಾಳಜಿ ಇದೆ, ಪ್ರೀತಿ ಇದೆ, ಅರ್ಥವಾಗುತ್ತವ. ಅದನ್ನು ಮೀರಿ ಕೆಲವೊಮ್ಮೆ ನಾವೊಂದಷ್ಟು ನಿಷ್ಠೂರವಾಗಿ ಇರಬೇಕಾಗುತ್ತೆ, ಅದು ಮುಖ್ಯ. ಆಯಿತು, ನಿನ್ನ ತಮ್ಮನ ಬದುಕು ನಿನ್ನ ಕಣ್ಣ ಮುಂದೆ ಚೆನ್ನಾಗಿ ಆಗಲಿ. ಅದು ನಾನು ಈಗಲೇ ಹೇಳಿರ್ತೀನಿ, ಇವರಿಬ್ಬರೂ ತಿದ್ದುಕೊಂಡು ಒಟ್ಟಿಗೆ ಆದರೆ ಆ ಹೆಣ್ಮಗಳು ಜೊತೆ ಇಲ್ಲ, ಆ ಹೆಣ್ಮಗಳು ಹೊರತಾಗಿ ನಿನ್ನ ತಮ್ಮ ಚೆನ್ನಾಗಿ ಬದುಕುತ್ತಾನೆ. ಬಟ್ ಆಯಿತು, ಮೂರನೇವ್ರ ತಲೆ ಹಾಕಬೇಡಿ, ಒಳ್ಳೇದಾಗುತ್ತೆ. ನಿನ್ನ ತಮ್ಮನಿಗೆ ಸ್ವಲ್ಪ ಸಾಲ ಅದು ಇದು ದುಡಿಮೆ ದುಡ್ಡನ್ನು ಬಿಟ್ಟು ಸ್ವಲ್ಪ ಮನುಷ್ಯರ ಜೊತೆ ಹೆಂಡತಿ ಜೊತೆ ಪ್ರೀತಿಯಿಂದ ವರ್ತಿಸೋಕೆ ಹೇಳಿ. ಈಗ ನೀವೇನು ಹೇಳೋದು ಬೇಡ, ಸುಮ್ಮನಿದ್ದು ಬಿಡಿ, ಅದಾಗಲಿ. ಒಳ್ಳೆಯದಾಗುತ್ತೆ.